सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम् शङ्करं शङ्कराचार्यं केशवम्। ಸ್ವಲ್ಪ ಇಂಟರ್ನೆಟ್ಟಿನ ಸಮಸ್ಯೆಯಿಂದಾಗಿ ಸ್ವಲ್ಪ ಅಡೆತಡೆ ಆಯಿತು. ಈಗ ಮತ್ತೆ ಆರಂಭ ಮಾಡೋಣ. ಮಂತ್ರ 10 ಮತ್ತು 11 ನಾವು ನೋಡ್ತಾ ಇದ್ದೆವು. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠಾ ಸಾ ಪರಾಗತಿ. ಈ ಎರಡು ಮಂತ್ರಗಳಲ್ಲಿ ಆತ್ಮಸ್ವರೂಪವನ್ನ ತಿಳಿಸಿಕೊಡ್ಲಿಕ್ಕೆ ಹೊರಟಿದ್ದಾನೆ ಯಮಧರ್ಮರಾಯನು. ಆತ್ಮಸ್ವರೂಪವನ್ನು ತಿಳಿಸಿಕೊಡುವ ಪ್ರಕ್ರಿಯೆಯಲ್ಲಿ ಎರಡು ಮುಖ್ಯ ವಿಧಾನಗಳನ್ನ ಅನುಸರಿಸ್ತಾರೆ. ಒಂದು ಸ್ವರೂಪ ಲಕ್ಷಣ, ಇನ್ನೊಂದು ತಟಸ್ಥ ಲಕ್ಷಣ ಅಂತ. ಸ್ವರೂಪ ಲಕ್ಷಣ ಅಂತ ಹೇಳಿದ್ರೆ ತದಭಿನ್ನೇ ಸತಿ ತತ್ ಸ್ವರೂಪ ಬೋಧಕತ್ವಂ, ತದ್ಭಿನ್ನೇ ಸತಿ ತದ್ಬೋಧಕತ್ವಂ ತಟಸ್ಥ ಲಕ್ಷಣಂ, ತದಭಿನ್ನೇ ಸತಿ ತದ್ಬೋಧಕತ್ವಂ ಸ್ವರೂಪ ಲಕ್ಷಣಂ ಅಂತ. ಯಾವುದೋ ಒಂದು ವಸ್ತುವಿನ ಸ್ವರೂಪದಲ್ಲಿ ಇದ್ದುಕೊಂಡು ಅದರ ಭಾಗವಾಗಿ ಅದರ ಸ್ವರೂಪವಾಗಿದ್ದುಕೊಂಡು ಇರತಕ್ಕಂತಹ ಗುಣಗಳನ್ನ ಪರಿಚಯಿಸಿದಾಗ ಅದಕ್ಕೆ ಸ್ವರೂಪ ಲಕ್ಷಣ ಅಂತ ಹೇಳ್ತಾನೆ. ಆ ವಸ್ತುವಿಗಿಂತ ಬೇರೆಯಾಗಿರುವ ಇನ್ನೊಂದು ವಸ್ತುವನ್ನು ತೋರಿಸುವುದರ ಮೂಲಕವಾಗಿ ಅದನ್ನ ತೋರಿಸಿಕೊಡುವುದಕ್ಕೆ ತಟಸ್ಥ ಲಕ್ಷಣ ಎಂಬುದಾಗಿ ಹೇಳ್ತಾರೆ. ಈಗ ಒಂದು ದೃಷ್ಟಾಂತ ಕೊಡುವುದಾದ್ರೆ, ಒಬ್ಬ ದಾರಿ ಹೋಕನಿಗೆ ಒಬ್ಬರ ಮನೆಯನ್ನ ತಲುಪಬೇಕಾಗಿದೆ. ರಾಮ್ ಎನ್ನುವರ ಮನೆಯನ್ನು ತಲುಪಬೇಕಾಗಿದೆ. ಅವಾಗ ರಾಮ್ ಅವರ ಮನೆಯನ್ನ ನಾನು ಎರಡು ರೀತಿಯಿಂದ ಪರಿಚಯ ಮಾಡಿಕೊಡ್ಬಹುದು. ಒಂದು, ಅವರ ಮನೆಯ ಲಕ್ಷಣವನ್ನೇ ಹೇಳುವಂಥದ್ದು. 2 ಮಾಳಿಗೆ ಮನೆ ಇದೆ, ಮನೆಗೆ ಇಂತಹ ಬಣ್ಣದ ಪೇಂಟ್ ಅನ್ನು ಹಚ್ಚಿದ್ದಾರೆ, ಇಂತಹ ಗೇಟ್ ಅನ್ನು ಹೊಂದಿದೆ, ಆ ಮನೆಯಲ್ಲಿ ಈ ರೀತಿಯಾಗಿದೆ ಎಂಬುದಾಗಿ ಮನೆಯ ವರ್ಣನೆಯನ್ನೇ ಮಾಡುವಂಥದ್ದು. ಅದು ಸ್ವರೂಪ ಲಕ್ಷಣ ಅಂತ ಕರೆಯಲ್ಪಡುತ್ತೆ. ಇನ್ನು ಮನೆಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನವನ್ನು ಅಥವಾ ಆಲದ ಮರವನ್ನು ಇನ್ಯಾವುದೋ ಲ್ಯಾಂಡ್ ಮಾರ್ಕ್ ಅನ್ನು ಹೇಳುವುದ್ರ ಮೂಲಕ ಇದ್ರ ಪಕ್ಕದಲ್ಲಿರ್ತಕ್ಕಂತಹ ಮನೆ, ಅದರ ಎದುರುಗಡೆಗಿರೋ ಮನೆ ಅಂತ ಹೇಳಿದಾಗ ಅದನ್ನ ತಟಸ್ಥ ಲಕ್ಷಣ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆ ವಸ್ತುವಿಗಿಂತ ಭಿನ್ನವಾಗಿದ್ದುಕೊಂಡು ಅದರ ಪರಿಚಯ ಮಾಡಿಕೊಟ್ರೆ ತಟಸ್ಥ ಲಕ್ಷಣ. ಆ ವಸ್ತುವಿನ ಸ್ವರೂಪದಲ್ಲಿ ಅಡಕವಾಗಿರುವಂತಹ ಗುಣಗಳನ್ನ ಹೇಳುವುದ್ರ ಮೂಲಕ ಪರಿಚಯ ಮಾಡಿಕೊಟ್ರೆ ಅದನ್ನ ಸ್ವರೂಪ ಲಕ್ಷಣ ಎಂಬುದಾಗಿ ಕರೀತಾರೆ. ಈಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮವು ಇರವು, ಅರಿವು, ಆನಂದ ಸ್ವರೂಪವು, ಅವಿಕ್ರಿಯನು, ಅಕರ್ತನು, ಅಭೋಕ್ತನು ಈ ಮುಂತಾದ ಗುಣಗಳನ್ನ ಹೇಳಿದಾಗ ಅದರ ಸ್ವರೂಪವನ್ನೇ ನಾವು ತಿಳಿಸಿಕೊಟ್ಟಾಗಾಯ್ತು. ಇನ್ನು ಅವನು ಸ್ಥೂಲ, ಸೂಕ್ಷ್ಮ ಶರೀರತ್ರಯಗಳಿಗಿಂತ ಭಿನ್ನನು, ಪಂಚಕೋಶಗಳಿಂದ ವ್ಯತಿರಿಕ್ತನು, ಸೃಷ್ಟಿ ಸ್ಥಿತಿ ಲಯಕರ್ತನು, ಈ ಪ್ರಕಾರವಾದ ಪರಿಚಯ ಏನಾಯ್ತು? ತಟಸ್ಥ ಲಕ್ಷಣ ಆಯ್ತು. ಆತ್ಮನನ್ನ ಪರಿಚಯ ಮಾಡಿಕೊಡುವ ಪಂಚಕೋಶ ಶರೀರತ್ರಯಾದಿಗಳನ್ನು ಹೇಳ್ತಾರೆ. ಬ್ರಹ್ಮವನ್ನು ಪರಿಚಯ ಮಾಡಿಕೊಡುವ ಶರೀರವನ್ನ, ಅವನ ಉಪಾಧಿಯಾದ ಶರೀರವನ್ನ ತೋರಿಸಿಕೊಂಡು ಅದಕ್ಕಿಂತ ಭಿನ್ನವಾದವನು ಎಂಬುದಾಗಿ ಹೇಳ್ತಾರೆ. ಒಟ್ಟಿನಲ್ಲಿ ಈ 2 ಲಕ್ಷಣಗಳಿಂದ ಆತ್ಮಸ್ವರೂಪವನ್ನ ತಿಳಿಸಿಕೊಡುವಂತಹ ಒಂದು ಪ್ರಕ್ರಿಯೆ ಇದೆ. ಇನ್ನೊಂದು ವಿಷಯವನ್ನ ಇಲ್ಲಿ ಗಮನಿಸಬೇಕಾದದ್ದು, ಸ್ಥೂಲದಿಂದ ಹಿಡಿದು ಹಂತ ಹಂತವಾಗಿ ಸೂಕ್ಷ್ಮವನ್ನ ಪರಿಚಯ ಮಾಡಿಕೊಡ್ತಾ ಕೊನೆಗೆ ಪರಮಾತ್ಮನನ್ನ ನಮಗೆ ತೋರಿಸಿ ಕೊಡುತ್ತೆ ಈ 2 ಮಂತ್ರಗಳು. ಅತ್ಯಂತ ಸ್ಥೂಲವಾದಂತಹ ಶರೀರವನ್ನ ಮೊದಲು ತೋರಿಸಿಕೊಡುತ್ತೆ. ಶರೀರಕ್ಕಿಂತ ಒಳಗಡೆ ಇರತಕ್ಕಂತಹ ಇಂದ್ರಿಯಗಳನ್ನ ತೋರಿಸಿಕೊಡುತ್ತೆ. ಅದು ಮಂತ್ರ ಏನ್ ಹೇಳುತ್ತೆ ಅಂದ್ರೆ ಶ್ರೇಷ್ಠ ಎಂಬುದಾಗಿ ಹೇಳ್ತಾ ಹೋಗುತ್ತೆ. ಶರೀರಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಗಳಿಗಿಂತ ಅದರ ಅರ್ಥ ಶ್ರೇಷ್ಠ, ಅದಕ್ಕಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಹಿರಣ್ಯ ಗರ್ಭತತ್ವ ಶ್ರೇಷ್ಠ, ಹಿರಣ್ಯ ಗರ್ಭತತ್ವಗಿಂತ ಅವ್ಯಕ್ತ ಅಥವಾ ಮಾಯೆಯ ತತ್ವ ಶ್ರೇಷ್ಠ, ಅದಕ್ಕಿಂತಲೂ ಶ್ರೇಷ್ಠವಾದವನು ಪರಮಾತ್ಮ
ಪುರುಷ ಅಂತ ಹೇಳುತ್ತೆ. ಇಲ್ಲಿ ಸಾಮಾನ್ಯವಾಗಿ ಮಂತ್ರ ಆರಂಭ ಆಗೋದು ಇಂದ್ರಿಯೇಭ್ಯ ಪರಾಹ್ಯರ್ಥ, ಇಂದ್ರಿಯಗಳಿಗಿಂತ ಅರ್ಥಗಳು ಶ್ರೇಷ್ಠ. ಪರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಅರ್ಥೇಭ್ಯಶ್ಚ ಪರಂ ಮನಃ, ಆ ಅರ್ಥಗಳಿಗಿಂತ ಮನಸ್ಸು ಶ್ರೇಷ್ಠ. ಮನಸ್ಸಸ್ತು ಪರಾ ಬುದ್ಧಿ, ಮನಸ್ಸಿಗಿಂತ ಬುದ್ಧಿ. ನಾವು ಮಂತ್ರ 10, 11 ನೋಡ್ತಾ ಇದ್ದೆವು. ಕೊನೆಗೆ ಪುರುಷ ಪರಹ, ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಪುರುಷ ಅಂದ್ರೆ ಆತ್ಮವಸ್ತು, ಬ್ರಹ್ಮ ಎಂಬುದಾಗಿ ನಾವೇನ್ ಕರಿತೇವೆ, ಅದನ್ನ ಇಲ್ಲಿ ಪುರುಷ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅಷ್ಟಾದ್ಮೇಲೆ ಪುರುಷನಿಗಿಂತ ಶ್ರೇಷ್ಠ ಯಾವುದು ಎನ್ನುವ ಪ್ರಶ್ನೆ ಬಂದಾಗ ಉಪನಿಷತ್ ಸ್ಪಷ್ಟವಾಗಿ ಹೇಳುತ್ತೆ, ಪುರುಷಾನ್ನ ಪರಂಕಿಂಚಿತ್, ಪುರುಷನಿಗಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ ಅಂತ. ಕಿಂಚಿತ್ ನ ಪರಂ, ಪುರುಷನಿಗಿಂತ ಹೊರತಾದದ್ದು ಬೇರೆಯ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ, ಹೆಚ್ಚಿನದ್ದು ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಸಾ ಕಾಷ್ಠ, ಅದೇ ಕೊನೆ, ಪಿನಾಕಲ್ ಅಂತ ಹೇಳ್ತೇವಲ್ಲ, ಅತ್ಯಂತ ಕೊನೆಯ ವಸ್ತು ಅದೇ. ಶ್ರೇಷ್ಠತಮವಾದ ವಸ್ತುಗಳನ್ನ ನಾವು ಹುಡುಕಿಕೊಂಡು ಹೊರಟ್ರೆ ಕೊಟ್ಟ ಕೊನೆಗೆ ಸಿಗುವಂತಹದ್ದು ಆ ಪರಮಾತ್ಮ ವಸ್ತುವೆ. ಅದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ. ಸಾ ಪರಾಗತಿ, ಅದೇ ಹೆಚ್ಚಿನ ಗತಿಯು, ಹೆಚ್ಚಿನ ಸ್ಥಿತಿಯು, ಹೆಚ್ಚಿನ ಪ್ರಾಪ್ತಿಯು ಎಂದು ಮಂತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಈ ಸ್ಥೂಲವಾದದ್ದನ್ನ ತೋರಿಸಿಕೊಂಡು ಕೊನೆಗೆ ಸೂಕ್ಷ್ಮದ ಕಡೆಗೆ ಹೋಗುವಂತಹ ಈ ಪ್ರಕ್ರಿಯೆಯನ್ನ ಪರಂಪರೆಯಲ್ಲಿ ಒಂದು ನ್ಯಾಯದ ಮೂಲಕ ಹೇಳ್ತಾರೆ. ಅದನ್ನ ಶಾಖಾಚಂದ್ರ ನ್ಯಾಯ ಅಂತ. ಪಂಚಕೋಶದ ವಿವೇಕದ ಸಂದರ್ಭದಲ್ಲೂ ಕೂಡ, ತೈತ್ತರೀಯ ಉಪನಿಷತ್ತಿನ ಪಂಚಕೋಶದ ವಿವೇಕ ಸಂದರ್ಭದಲ್ಲಿ ಈ ಮಾತನ್ನು ಬಳಸ್ತಾರೆ. ಶಾಖಾಚಂದ್ರ ನ್ಯಾಯದ ಹಾಗೆ ತೋರಿಸಿಕೊಡ್ತಾ ಇದೆ ಶ್ರುತಿ ಅಂತ. ಹಾಗೆ ಇನ್ನೊಂದಿದೆ ಅರುಂಧತಿ ದರ್ಶನ ನ್ಯಾಯ ಅಂತ. ಶಾಖಾಚಂದ್ರ ನ್ಯಾಯ ಅಥವಾ ಅರುಂಧತಿ ದರ್ಶನ ನ್ಯಾಯ, ಈ ನ್ಯಾಯಗಳಿಂದ ನಮ್ಗೆ ಅರ್ಥ ಆಗುವುದೇನಪ್ಪಾ ಅಂದ್ರೆ, ನಶ್ಯದಿಂದ ಅವಿನಶ್ಯ ಮಂಕುತಿಮ್ಮ ಅಂತ. ನಶ್ಯವಾದಂತಹ ಪ್ರಪಂಚ ದೇಹದಿಂದ ಆರಂಭ ಮಾಡಿ ಅವಿನಾಶಿಯಾದಂತಹ ಆತ್ಮನಲ್ಲಿಗೆ ನಾವು ಹೋಗಬೇಕು ಅಂತ. ಆ ನ್ಯಾಯದ ದೃಷ್ಟಾಂತ ಈ ಪ್ರಕಾರವಾಗಿದೆ. ಯಾವುದೋ ಒಬ್ಳು ತಾಯಿ ಸಂಕಷ್ಟಿ ವ್ರತವನ್ನ ಮಾಡ್ತಾ ಇದ್ದಾಳೆ. ಅವಳಿಗೆ ರಾತ್ರಿ ಹೊತ್ತು ಚಂದ್ರನ ದರ್ಶನ ಮಾಡಬೇಕಾಗಿದೆ. ಅವಳಿಗೆ ಕಣ್ಣು ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ವಯಸ್ಸಾಗಿದೆ. ಅವಳ ಮಗನೋ ಯಾರೋ ಮನೆಯ ಹೊರಗಡೆ ಕರ್ಕೊಂಡು ಬಂದು ಆಕಾಶದಲ್ಲಿರ್ತಕ್ಕಂತಹ ಚತುರ್ಥಿ ಚಂದ್ರನನ್ನ ತೋರಿಸ್ತಾ ಇದ್ದಾರೆ. ಆಕೆಗೆ ಅದು ಕಾಣಿಸ್ತಾ ಇಲ್ಲ. ಆದ್ರೆ ಅದನ್ನು ಕಾಣದ ಹೊರತು ಅವಳು ಆಹಾರ ಸ್ವೀಕರಿಸುವುದಿಲ್ಲ ಅಂತ ಅವಳು ಪ್ರತಿಜ್ಞೆ. ಹೀಗಿರುವಾಗ ಏನ್ ಮಾಡೋದು? ಆಗ ಅವನು ಹೇಳ್ತಾನೆ, ನೋಡಮ್ಮ, ನಿನಗೆ ಈ ವೃಕ್ಷ ಕಾಣ್ತಾ ಇದೆಯಾ ಅಂತ ಹೇಳ್ತಾನೆ. ಎದುರಿಗೆ ಕಾಣುವ ವೃಕ್ಷವನ್ನು ಹೇಳ್ತಾನೆ. ಅವಳು ವೃಕ್ಷ ಕಾಣ್ತಾ ಇದೆ ಅಂತಾಳೆ. ಸ್ವಲ್ಪ ಮೇಲಕ್ಕೆ ಹೋದ್ರೆ ಅಲ್ಲಿ ಒಂದು ಟೊಂಗೆ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಹೌದು, ಟೊಂಗೆ ಕಾಣಿಸ್ತಾ ಇದೆ. ಆ ಟೊಂಗೆಯ ಮೇಲ್ಗಡೆ ಇರತಕ್ಕಂತ ಎರಡು ಸಣ್ಣದಾದಂತಹ, ಅದಕ್ಕೆ ಏನ್ ಹೇಳ್ತೀರಿ, ಬ್ರಾಂಚಸ್, ಟಿಸಿಲು ಅಂತ ಏನ್ ಹೇಳ್ತಾರೆ, ಅದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೊ ಅದೆರಡರ ಮಧ್ಯದಲ್ಲಿ ಅಲ್ಲೊಂದು ಬೆಳಕು ಕಾಣಿಸ್ತಾ ಇದೆಯಲ್ಲ, ನೋಡು ಅಂತ. ಹೌದು, ಅದೇನು ಬೆಳಕಿದೆ ಅಂತ. ನೋಡಮ್ಮ, ಅದೇ ಚಂದ್ರ ಅಂತ ಹೇಳ್ತಾನೆ. ಆಮೇಲೆ ಆ ವೃಕ್ಷದಿಂದ ಹೊರಗಡೆ ಕರ್ಕೊಂಡು ಬಂದು ತೋರಿಸಿದಾಗ್ಲೂ ಆಕೆಗೆ ಚಂದ್ರನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾದ್ರೆ ಆರಂಭದಲ್ಲಿ ವೃಕ್ಷವನ್ನು ತೋರಿಸಿದ್ ಯಾಕೆ ಅಂತ ಹೇಳಿದ್ರೆ, ಅತ್ಯಂತ ಸೂಕ್ಷ್ಮವಾದ ವಿಷಯವನ್ನ ನೇರವಾಗಿ ಬುದ್ಧಿ ಗ್ರಹಣ ಮಾಡ್ಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲದೆ ಇರೋದ್ರಿಂದ ಸ್ಥೂಲದಿಂದ ಸೂಕ್ಷ್ಮದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಒಂದು ಪದ್ಧತಿ. ಅದನ್ನ ಶಾಖಾಚಂದ್ರ ನ್ಯಾಯ ಎಂಬುದಾಗಿ ಹೇಳ್ತಾರೆ. ಹಾಗೆ ಅರುಂಧತಿ ವಸಿಷ್ಠ ನ್ಯಾಯವೂ ಇದೆ. ಅದು ಹಾಗೆಯೇ ನಿಜವಾಗಿ ವಿವಾಹ ಕಾಲದಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರಂತೆ. ಅರುಂಧತಿ ವಸಿಷ್ಠರಾಗಿ ನೀವು ಆದರ್ಶ ದಂಪತಿಗಳಾಗಿ ಬಾಳಬೇಕು ಅಂತ. ಹೇಗೆ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರಗಳು ಪರಸ್ಪರ ಒಂದೊಂದೊಂದು ಸುತ್ತುತ್ತಂತೆ. ಸಾಮಾನ್ಯವಾಗಿ ಒಂದು ನಕ್ಷತ್ರವನ್ನ ಇನ್ನೊಂದು ಅಂದ್ರೆ ಕೇಂದ್ರೀಕೃತವಾಗಿತ್ಕೊಂಡು ಸುತ್ತುತ್ತೆ. ಇದರಲ್ಲಿ ಹಾಗಲ್ಲ, ಇಬ್ಬರು ಪರಸ್ಪರ ಸುತ್ತಾ ಇವೆ, ಅಂದ್ರೆ ಅನ್ಯೋನ್ಯವಾಗಿವೆ ಎಂಬ ಅರ್ಥ. ಮತ್ತು ಪುರಾಣದ ಕಥೆಗಳಲ್ಲಿ ಅವರಿಬ್ಬರು ಅನ್ಯೋನ್ಯವಾಗಿದ್ದು ಕಾಣಿಸುತ್ತೆ. ಆ ಆದರ್ಶವನ್ನು ತೋರಿಸೋದಕ್ಕೋಸ್ಕರ ಅರುಂಧತಿ ನಕ್ಷತ್ರವನ್ನು ತೋರಿಸುವುದು ಪದ್ಧತಿ ಇದೆ ವಿವಾಹದ ಕಾಲದಲ್ಲಿ.
ಆದ್ರೆ ಪುರೋಹಿತರು ಹಗಲು ಹೊತ್ತು ತೋರಿಸೋದ್ರಿಂದ ರಾತ್ರಿ ನೋಡೋದೇ ಕಷ್ಟ. ಅದನ್ನು ಕೂಡ ತೋರಿಸುವಾಗ ಏನ್ ಮಾಡ್ತಾರೆ ಅಂದ್ರೆ ಅತ್ಯಂತ ಪ್ರಕಾಶಮಾನವಾದಂತಹ ನಕ್ಷತ್ರವನ್ನು ತೋರಿಸಿ ಅದ್ರ ಸಮೀಪ ಇರೋ ನಕ್ಷತ್ರ ಕರ್ಕೊಂಡು ಬಂದು ಕೊನೆಗೆ ಅರುಂಧತಿಯನ್ನು ತೋರಿಸೋ ಪ್ರಕ್ರಿಯೆ. ಹೀಗೆ ಎರಡು ನ್ಯಾಯಗಳನ್ನ ಈ ದೃಷ್ಟಿಯಲ್ಲಿ ಹೇಳ್ತಾರೆ. ಇಲ್ಲಿಯೂ ಉಪನಿಷತ್ತು ಅದೇ ಪ್ರಕ್ರಿಯೆಯನ್ನ ನಮಗೆ ಹೇಳ್ತಾ ತಿಳಿಸಿಕೊಡ್ತಿದೆ. ಇಲ್ಲಿ ಇಂದ್ರಿಯಗಳಿಗಿಂತ ಅರ್ಥ ಶ್ರೇಷ್ಠ ಎಂಬುದಾಗಿ ಹೇಳಿದೆ. ಶರೀರವನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಶರೀರಕ್ಕಿಂತ ಇಂದ್ರಿಯ ಶ್ರೇಷ್ಠ ಎಂಬ ಮಾತು ಉಪನಿಷತ್ತಲ್ಲಿ ಬರಲ್ಲ. ಆದ್ರೆ ನಾವು ಅದನ್ನ ಅಧ್ಯಾಹಾರ ಮಾಡಿಕೊಳ್ಬೇಕು, ಅಂದ್ರೆ ಸೇರಿಸಿಕೊಳ್ಬೇಕು. ಆವಾಗಲೇ ಅದು ಪ್ರಕ್ರಿಯೆ ಸಂಪೂರ್ಣ ಆಗ್ತದೆ. ಶರೀರಕ್ಕಿಂತ ಇಂದ್ರಿಯ ಶ್ರೇಷ್ಠ. ಈ ಶ್ರೇಷ್ಠ ಎಂಬ ಶಬ್ದಕ್ಕೆ ಅಥವಾ ಪರ ಎಂಬ ಶಬ್ದಕ್ಕೆ ಅರ್ಥ ಏನು? ಶಂಕರ ಭಗವತ್ಪಾದರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸೂಕ್ಷ್ಮ ಮಹಾಂತಶ್ಚ ಪ್ರತ್ಯಗಾತ್ಮ ಭೂತಾಶ್ಚ. ಒಂದಕ್ಕಿಂತ ಒಂದು ಶ್ರೇಷ್ಠ ಎಂಬ ಮಾತಿಗೆ ಅರ್ಥ ಒಂದಕ್ಕಿಂತ ಒಂದು ಸೂಕ್ಷ್ಮವೂ ದೊಡ್ಡವು ಮತ್ತು ಪ್ರತ್ಯಗಾತ್ಮಭೂತವು, ಅಂದ್ರೆ ಒಳಗಡೆ ಇರತಕ್ಕಂಥವು ಆಗಿದೆ ಅಂತ. ಇಂದ್ರಿಯಗಳು ಶರೀರಕ್ಕಿಂತ ಹೆಚ್ಚಿನವು. ಯಾಕಪ್ಪ ಅಂತ ಹೇಳಿದ್ರೆ ಶರೀರಕ್ಕಿಂತ ಅದು ಸೂಕ್ಷ್ಮವಾಗಿದೆ, ಶರೀರವನ್ನೆಲ್ಲ ವ್ಯಾಪಿಸಿದೆ. ಮತ್ತೆ ಶರೀರಕ್ಕಿಂತ ದೊಡ್ಡದಾಗಿದೆ, ವ್ಯಾಪಕತೆಯಿಂದಾಗಿ ದೊಡ್ಡದಾಗಿದೆ. ಮತ್ತು ಪ್ರತ್ಯಗಾತ್ಮ, ಒಳಗಡೆ ಇರುವ ಆತ್ಮವಾಗಿದೆ. ಶರೀರ ಅನ್ನುವಂಥದ್ದು ಹೊರಗಡೆಗಿರುವ ಆತ್ಮವಾದ್ರೆ ಇಂದ್ರಿಯಗಳು ಅದಕ್ಕಿಂತ ಒಳಗಡೆ ಇರತಕ್ಕಂತಹ ಆತ್ಮ ಸ್ವರೂಪವಾಗಿದೆ. ಹಾಗಿರುವುದರಿಂದ ಶರೀರಕ್ಕಿಂತ ಇಂದ್ರಿಯಗಳು ಹೆಚ್ಚಿನವು ಎಂಬ ಮಾತು ಅರ್ಥ. ಇನ್ನು ಇಂದ್ರಿಯಗಳಿಗಿಂತ ಅರ್ಥ ಅಂದ್ರೆ ವಿಷಯ ವಸ್ತುಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಏನಿದೆ ಅದು ಶ್ರೇಷ್ಠ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ವಿಷಯ ವಸ್ತುಗಳೇನಿದೆ ಇಂದ್ರಿಯಕ್ಕಿಂತ ಹೊರಗಡೆ ಇರ್ತಕ್ಕಂಥವು. ಆ ಹೊರಗಡೆ ಇರತಕ್ಕಂತಹ ವಿಷಯ ವಸ್ತುಗಳು ಇಂದ್ರಿಯಗಳಿಗಿಂತ ಶ್ರೇಷ್ಠ ಹೇಗಾಗ್ಲಿಕ್ಕೆ ಸಾಧ್ಯ? ಅದು ಸ್ಥೂಲವಲ್ವಾ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಎಂಬ ಶಬ್ದದ ಮೂಲಕವಾಗಿ ಗ್ರಹಿಸಿದಂತಹ ವಿಷಯ ವಸ್ತುಗಳು ಅಂತ, ಅಂದ್ರೆ ಮನಸ್ಸಲ್ಲಿ ವೃತ್ತಿ ರೂಪವಾಗಿ ಏನು ವಿಷಯ ವಸ್ತುಗಳಿವೆಯೋ ಅದು ಶ್ರೇಷ್ಠ ಎಂಬುದಾಗಿ ತೆಗೆದುಕೊಳ್ಳಬೇಕು. ಆದ್ರಿಂದ ಇಲ್ಲಿ ಶ್ರೇಷ್ಠ ಎಂಬ ಮಾತಿಗೆ ಸೂಕ್ಷ್ಮವೂ ವ್ಯಾಪಕವೂ ಮತ್ತು ಪ್ರತ್ಯಗಾತ್ಮಭೂತವೂ ಆಗಿದೆ ಎಂಬ ಅರ್ಥವನ್ನಿಟ್ಟುಕೊಂಡು ನಾವು ಹೊರಗಡೆ ಇರತಕ್ಕಂತಹ ಸ್ಥೂಲಭೂತಗಳನ್ನ ಇಲ್ಲಿ ಅರ್ಥ ಎಂಬುದಾಗಿ ಪರಿಗಣಿಸ್ಲಿಕ್ಕೆ ಆಗಲ್ಲ. ಪರ್ಸೀವ್ಡ್ ಆಬ್ಜೆಕ್ಟ್ಸ್ ಏನಿದೆ, ಗ್ರಹಿಸಿದಂತಹ ವಿಷಯ ವಸ್ತುಗಳು ವೃತ್ತಿ ರೂಪದಲ್ಲಿ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಇಂದ್ರಿಯಗಳನ್ನ ಪ್ರೇರೇಪಿಸುತ್ತೆ. ಈಗ ಒಂದು ರೂಪವನ್ನೋ ಒಂದು ಶಬ್ದವನ್ನೋ ನಾನು ಇಂದ್ರಿಯಗಳ ಮೂಲಕ ಗ್ರಹಣ ಮಾಡಿದ್ದೇನೆ ಅಂದ್ರೆ ಅದು ವೃತ್ತಿ ರೂಪದಲ್ಲಿ ನನ್ನ ಮನಸ್ಸಲ್ಲಿ ಇರುತ್ತೆ. ಆ ವೃತ್ತಿಯ ಕಾರಣದಿಂದಲೇ ಇಂದ್ರಿಯಗಳು ಏನು ಪ್ರೇರೇಪಿಸಲ್ಪಡುತ್ತೆ, ಅಥವಾ ಆ ವೃತ್ತಿಗಳೇ ಇಂದ್ರಿಯಗಳನ್ನ ನಿಯಂತ್ರಿಸುತ್ತೆ ಅಂತ ಹೇಳಬಹುದು. ಆ ದೃಷ್ಟಿಯಿಂದ ಅರ್ಥ ಅನ್ನುವಂಥದ್ದು ಇಂದ್ರಿಯಗಳಿಗಿಂತ ಶ್ರೇಷ್ಠ. ಇನ್ನು ಅವುಗಳಿಗಿಂತಲೂ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ಶ್ರೇಷ್ಠ ಅಂತ. ಮನಸ್ಸು ಇಂದ್ರಿಯ ಮತ್ತು ಅದರ ವಿಷಯಗಳಿಗಿಂತಲೂ ಒಳಗಡೆಗಿರತಕ್ಕಂಥದ್ದಾಗಿದೆ. ಆದ್ರಿಂದ ಭಾವನಾತ್ಮಕವಾದಂತಹ ಕಾರ್ಯವನ್ನ ಮತ್ತು ಸಂಕಲ್ಪ ವಿಕಲ್ಪಾತ್ಮಕವಾದ ಕಾರ್ಯವನ್ನ ಮಾಡತಕ್ಕಂತಹ ಮನಸ್ಸು ಅಂತ ಏನಿದೆಯೋ ಅದು ದೇಹ ಇಂದ್ರಿಯಗಳಿಗಿಂತಲೂ ಸೂಕ್ಷ್ಮವಾದಂಥದ್ದಾಗಿದೆ. ಇನ್ನು ಮನಸ್ಸಿಗಿಂತ ಬುದ್ಧಿ ಎನ್ನುವಂಥದ್ದು ಹೆಚ್ಚಿನದು. ಬುದ್ಧಿಗೂ ಮನಸ್ಸಿಗೂ ವ್ಯತ್ಯಾಸ ಇಷ್ಟೇ, ಎರಡೂ ಕೂಡ ಮಾಡಿಫಿಕೇಶನ್ ಆಫ್ ಥಾಟ್ಸ್, ವೃತ್ತಿಯ ಬದಲಾವಣೆಗಳೇ ಆಗಿದೆ. ನಿಶ್ಚಯಾತ್ಮಕವಾದಂತಹ ವೃತ್ತಿಗಳು ಅಂತಃಕರಣದಲ್ಲಿ ತೋರಿಕೊಂಡಾಗ ಅದನ್ನ ಬುದ್ಧಿ ಅಂತಲೂ, ಸಂಕಲ್ಪ ವಿಕಲ್ಪಾತ್ಮಕವಾದಂತಹ ವೃತ್ತಿ ಪ್ರವಾಹ ಮನಸ್ಸಲ್ಲಿ ತೋರಿಕೊಂಡಾಗ ಅದನ್ನ ಮನಸ್ಸೆಂತಲೂ ಕರೀತಾರೆ. ಎರಡೂ ಕೂಡ ಮೈಂಡ್ ಸ್ಟಫ್ ಅಥವಾ ಅಂತಃಕರಣ ಎಂಬುದಾಗಿಯೇ ಹೇಳಲ್ಪಡುವಂಥದ್ದು. ಕೆಲವೊಮ್ಮೆ ಬುದ್ಧಿರೂಪವಾಗಿ ಅಂತಃಕರಣ ಮಾರ್ಪಡತ್ತೆ, ಕೆಲವೊಮ್ಮೆ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸಿನ ರೂಪದಲ್ಲಿ ಅಥವಾ ಭಾವನಾತ್ಮಕವಾದಂತಹ ಮನಸ್ಸಿನ ರೂಪದಲ್ಲಿ ಅದು ಅಂತಃಕರಣ ತೋರಿಕೊಳ್ಳುತ್ತೆ.
ಎರಡು ಒಟ್ಟಿಗೆ ತೋರಿಕೊಳ್ಳುವಂಥದ್ದಿಲ್ಲ. ಆ ವೃತ್ತಿಗಳು ಒಂದು ಸಲ ಒಂದೇ ತೆರನಾಗಿರತಕ್ಕಂಥದ್ದು. ಸಂಕಲ್ಪ ವಿಕಲ್ಪಾತ್ಮಕವಾದ ಆಲೋಚನೆಗಳು ಅಂದ್ರೆ ಎಲ್ಲೋ ಹೋಗ್ಬೇಕು ಅಂತ ಅನ್ಸುತ್ತೋ ಅಥವಾ ಸ್ವಲ್ಪ ಹೊತ್ತಿನಲ್ಲಿ ನಮ್ಗೆ ಹೋಗೋದ್ ಬೇಡ ಅಂತ ಅನ್ಸುತ್ತೆ, ಯಾವ್ದೋ ನೋಡ್ಬೇಕು ಅನ್ಸುತ್ತೆ, ನೋಡೋದ್ ಬೇಡ ಅನ್ಸುತ್ತೆ. ಹೀಗೆ ಒಂದು ಬಯಕೆ, ಸಂಕಲ್ಪ ಅಂದ್ರೆ ಬಯಕೆ, ವಿಕಲ್ಪ ಅಂದ್ರೆ ಅದ್ ನಿಷೇಧ ಮಾಡುವಂತಹದ್ದು. ಬಯಕೆ ಹುಟ್ಟತ್ತೆ, ಅದ್ ನಿಷೇಧ ಮಾಡ್ತೇವೆ. ಹೀಗೆ ನಡೀತಾ ಇದ್ದಾಗ ಅಧ್ಯವಸಾಯ ಲಕ್ಷಣವಾಗಿರತಕ್ಕಂಥ ಬುದ್ಧಿಯ ತೀರ್ಮಾನಕ್ಕೆ ತೆಗೆದುಕೊಳ್ಳುತ್ತೆ. ಇಲ್ಲ, ಇದು ಉತ್ತಮವಾದದ್ದು, ನಾನು ಅಲ್ಲಿಗೆ ಹೋಗ್ಬೇಕು, ಇದು ಉತ್ತಮವಾದದ್ದು, ನಾನು ಇದನ್ನು ಸ್ವೀಕಾರ ಮಾಡಬೇಕು ಅಂತ. ಆ ನಿಶ್ಚಯಾತ್ಮಕವಾದಂತಹ ವೃತ್ತಿಗಳು ಅಂತಃಕರಣ ತೋರಿಸ್ಕೊಂಡಾಗ ಅಂತಃಕರಣಕ್ಕೆ ಬುದ್ಧಿ ಅಂತ ಹೆಸರು. ಚಂಚಲಾತ್ಮಕವಾದಂತಹ ವೃತ್ತಿಗಳು ತೋರಿಕೊಂಡಾಗ ಅಂತಃಕರಣಕ್ಕೆ ಮನಸ್ಸು ಅಂತ ಹೆಸರು. ಮನಸ್ಸು ಅನ್ನೋದು ವೃತ್ತಿ ದೃಷ್ಟಿಯಿಂದ ಹೀಗೆ ಚಂಚಲ ಅನ್ನೋದು, ಮತ್ತೆ ಭಾವನಾತ್ಮಕವಾದಂತಹ ಮನೋಭಾಗ ಯಾವುದಿದೆ ಅದು ಮನಸ್ಸು. ಭಾವನೆ ಅಂದ್ರೆ ಪ್ರೀತಿ, ದಯೆ, ಕರುಣೆ, ಕಾಮ, ಕ್ರೋಧ ಮುಂತಾದವುಗಳು ಮನಸ್ಸಲ್ಲೇ ತೋರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬುದ್ಧಿಯಲ್ಲಿ ಅಧ್ಯಯನ, ವಿಚಾರ, ಇದು ವಿವೇಕ, ಇವುಗಳೆಲ್ಲ ಬುದ್ಧಿಯ ಕಾರ್ಯಗಳು. ಹೀಗೆ ನೋಡಿದಾಗ ನಮ್ಗೆ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಯಾಕಂತ ಹೇಳಿದ್ರೆ ಆ ನಾವು ಭಾವನೆಯನ್ನ, ಉತ್ತಮವಾದ ವಿಚಾರಕ್ಕೆ ಭಾವನೆಯನ್ನು ಬಲಿ ಕೊಡ್ತೇವೆ. ಒಬ್ಬ ವಿಜ್ಞಾನಿಯನ್ನ ನಾವು ಗಮನಿಸಿದಾಗ ಗೊತ್ತಾಗತ್ತೆ, ಅವನು ಉದಾತ್ತವಾದ ಚಿಂತನೆಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾನೆ, ಅವನ ಭಾವನೆಗಳನ್ನು ಬದಿಗಿಡ್ತಾನೆ. ನಮ್ಮ ಪ್ರಾಚೀನ ಗ್ರಂಥವಾದಂತಹ ಭಾಮತಿ ಬಗ್ಗೆ ಬಂದಾಗ ವಾಚಸ್ಪತಿ ಮಿಶ್ರರು ಮದುವೆಯಾದ ಹೊಸತರಲ್ಲೇ ಆ ಗ್ರಂಥ ರಚನೆಗೆ ಆರಂಭ ಮಾಡಿದ್ರು. ಬ್ರಹ್ಮಸೂತ್ರ ಚಿಂತನೆಯಲ್ಲಿ ಎಷ್ಟು ಮುಳುಗಿದ್ರು ಅಂದ್ರೆ ಸಂಸಾರದ ಯಾವ ಭಾವನೆಗಳಿಗೂ ಅವರು ಮಹತ್ವ ಕೊಟ್ಟಿಲ್ಲ. ಅಷ್ಟೊಂದು ಅವರಿಗೆ ಆನಂದವೋ ಸಮಾಧಾನವೋ ಅದ್ರಲ್ಲಿ ಸಿಗ್ತಾ ಇತ್ತು. ಶರೀರಕ್ಕಿಂತ ಭಾವನೆ ಶ್ರೇಷ್ಠ ಯಾಕೆ ಅಂತ ಹೇಳಿದ್ರೆ, ಈ ಭಾವನೆಯ ಪೂರ್ತಿಗಾಗಿ ನಾವು ಶರೀರವನ್ನು ಬಲಿ ಕೊಡ್ತೇವೆ ಎಷ್ಟೋ ಸಲ. ಈಗ ಒಬ್ಬಳು ತಾಯಿ ಆದವಳು ಆ ಮಗುವಿನ ಸುಖಕ್ಕಾಗಿ ಎಷ್ಟೋ ಸಲ ತಾನೇ ಊಟವನ್ನು ಬಿಡುವುದು, ನಿದ್ರೆಯನ್ನು ಬಿಡುವುದು ಕಾಣಿಸುತ್ತೆ. ಅಂದ್ರೆ ಶರೀರಕ್ಕಿಂತಲೂ ಭಾವನೆಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಭಾವನೆ ಬಲವತವಾದದ್ದು. ಆ ಭಾವನೆಗಿಂತಲೂ ಬುದ್ಧಿ ಶ್ರೇಷ್ಠವಾದದ್ದು. ಒಬ್ಬಳು ತಾಯಿ ಆದವಳು ಮಗನನ್ನ ಹೆಚ್ಚು ಪ್ರೀತಿಸ್ತಾ ಇದ್ರೂ ಕೂಡ ಅವನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರ ಊರಿಗೆ ಹೋಗಬೇಕಾದ ಪ್ರಸಂಗ ಬಂದಾಗ ಅವಳು ತನ್ನ ಭಾವನೆಯನ್ನು ಬದಿಗೆ ಸರಿಸಿ, ಆಯ್ತಪ್ಪ ನೀನ್ ಹೋಗು, ನೀನ್ ಒಳ್ಳೇದಾಗು ಅಂತ ಹೇಳ್ತಾಳೆ. ಆದ್ರಿಂದ ಒಂದಕ್ಕಿಂತ ಒಂದು ಪ್ರಭಾವಶಾಲಿಯಾದದ್ದು, ಹೆಚ್ಚಿನವು ಎಂಬುದು ಗೊತ್ತಾಗತ್ತೆ. ಇನ್ನು ಆ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಶ್ರುತಿ ಹೇಳ್ತಾ ಇದೆ ಮಹಾನ್ ಆತ್ಮ ಅಂತ. ಇಲ್ಲಿ ಆತ್ಮ ಎಂಬ ಶಬ್ದಕ್ಕೆ ಅರ್ಥ ವ್ಯಾಪಕವಾದದ್ದು ಅಂತ, ಅಥವಾ ಅದನ್ನ ಸ್ವರೂಪ ಎಂಬುದಾಗಿ ಕರೀಬಹುದು, ತನ್ನ ಸ್ವರೂಪ ಅಂತ ಕರೀಬಹುದು. ಈ ಬುದ್ಧಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದ್ರೆ ಮಹತ್ತತ್ವ ಅಂತ ಹೇಳ್ತಾರೆ. ಅದಕ್ಕೆ ವೇದಾಂತದ ಭಾಷೆಯಲ್ಲಿ ಹಿರಣ್ಯಗರ್ಭ ತತ್ವ, ಶಂಕರ ಭಗವತ್ಪಾದರು ಹೇಳ್ತಾರೆ, ಅವ್ಯಕ್ತಾತ್ ಯತ್ ಪ್ರಥಮ ಜಾತಂ. ಅವ್ಯಕ್ತ ಅಂದ್ರೆ ಮಾಯೆಯಿಂದ ಮೊದಲು ಹುಟ್ಟಿದ್ದು ಯಾವುದಿದೆಯೋ ಅದು ಹಿರಣ್ಯಗರ್ಭ ತತ್ವ. ಬೋಧ ಅಬೋಧಾತ್ಮಕಂ ಮಹಾನ್ ಆತ್ಮ. ಬೋಧ ಅಂದ್ರೆ ಅರಿವು, ಅಬೋಧ ಅಂದ್ರೆ ಕ್ರಿಯೆ. ಕ್ರಿಯಾಶಕ್ತಿ ಮತ್ತು ಜ್ಞಾನ ಶಕ್ತಿಯಿಂದ, ಪ್ರಾಣಶಕ್ತಿ ಅಥವಾ ಜ್ಞಾನ ಶಕ್ತಿಯಿಂದ ಒಡಗೂಡಿರತಕ್ಕಂಥದ್ದು ಬೋಧ ಅಬೋಧಾತ್ಮಕಂ. ಅದನ್ನೇ ಮಹಾನ್ ಆತ್ಮ ಅಂತ ಕರೀತಾರೆ, ಹಿರಣ್ಯಗರ್ಭ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ಒಂದು ವ್ಯಷ್ಟಿ ಬುದ್ಧಿ ಅಂತ ಇರ್ತದೆ. ನಮ್ಮ ನಮ್ಮ ಮನಸ್ಸಿನ ಒಳಗಡೆಗೆ ಅಥವಾ ಮನಸ್ಸಿನ ಭಾಗವೇ ಆಗಿರತಕ್ಕಂತಹ ಒಂದು ವ್ಯಷ್ಟಿ ಅಂತಃಕರಣ ಅಂತ ಇರ್ತದೆ. ಈ ಎಲ್ಲ ವ್ಯಷ್ಟಿ ಅಂತಃಕರಣಗಳು ಸೇರಿಕೊಂಡಾಗ ಅದಕ್ಕೆ ಸಮಷ್ಟಿ ಅಂತಃಕರಣ ಅಥವಾ ಸಮಷ್ಟಿ ಬುದ್ಧಿ ಅಂತ ಕರೀತಾರೆ. ಆ ಸಮಷ್ಟಿ ಬುದ್ಧಿಗೆ ಮಹತ್ತತ್ವ ಎಂಬುದಾಗಿ ವೇದಾಂತ ಹೇಳುತ್ತೆ. ನಾವು ಎಷ್ಟೋ ಸಲ ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಉಂಟು, ಏನಂದ್ರೆ ಭಗವಂತನು ನಿರ್ಗುಣ ನಿರಾಕಾರ ಅಕರ್ತ ಅಭೋಕ್ತ ಆದ್ರೆ ನಮ್ ಕರ್ಮ ಫಲ ಕೊಡುವವನ್ ಯಾರು ಅಂತ ಕೇಳ್ತೇವೆ. ಜಗತ್ತನ್ನು ನಡೆಸುವವನು ಯಾರು, ಜಗತ್ ನಡೀತಾ ಇದೆ ದೇವರಿಂದ, ಅವನು ಏನೂ ಮಾಡಲ್ಲ ಅಂತ ಆದ್ರೆ ನಡೆಸುವವ್ರು ಯಾರು ಅಂತ. ಈ ಮಹಾನ್ ಆತ್ಮ ಇದೆಯಲ್ಲ ಅಥವಾ ಮಹತ್ತತ್ವ, ಹಿರಣ್ಯಗರ್ಭ ತತ್ವವೇ ಅದಕ್ಕೆ ಜಗತ್ತಿನ ಅಂತರ್ಯಾಮಿ ಎಂಬುದಾಗಿ ಕರೀತಾರೆ. ಜಗತ್ತಿನ ಇದ್ದುಕೊಂಡು ಜಗತ್ತನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಾಣಶಕ್ತಿ ಮತ್ತು ಜ್ಞಾನ ಶಕ್ತಿಯಿಂದಾಗಿ
ಶಕ್ತಿಯಿಂದ ಒಳಗೂಡಿದಂತಹ ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ ಅವನು. ಸಮಷ್ಟಿ ಸೂಕ್ಷ್ಮ ಶರೀರ ಅಂದ್ರೇನು? ಪ್ರಾಣಿಗಳಿರಬಹುದು, ಪಕ್ಷಿಗಳು, ಮನುಷ್ಯರಿರಬಹುದು, ದೇವತೆಗಳಿರಬಹುದು, ಮನುಷ್ಯರಿರಬಹುದು, ಇವರೆಲ್ಲರ ಸೂಕ್ಷ್ಮ ಶರೀರ ಅಂತ ಏನಿದೆ, ಸೂಕ್ಷ್ಮ ಶರೀರ ಅಂದಾಗ ಯಾವ್ಯಾವ್ದು ಬರ್ತದೆ? ಬುದ್ಧಿ, ಅಹಂಕಾರ, ಚಿತ್ತ, ಮನಸ್ಸು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ ಅಲ್ವಾ? ಈ 19 ಕಲೆಗಳು ಅಂತ 19 ಅಂಶಗಳಿಂದ ಒಡಗೂಡಿದಂತಹ ಈ ಸೂಕ್ಷ್ಮ ಶರೀರ ಏನಿದೆ, ಇದು ನಮ್ಮ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ತೋರ್ತಾ ಇದೆ. ನನ್ನ ಸೂಕ್ಷ್ಮ ಶರೀರವನ್ನ ಇನ್ನೊಬ್ಬರು ನೋಡ್ಲಿಕ್ಕೆ ಆಗಲ್ಲ, ಇನ್ನೊಬ್ಬರು ಸೂಕ್ಷ್ಮ ಶರೀರ ನಮಗೆ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಈ ಒಟ್ಟಾರೆಯಾಗಿ ಎಲ್ಲರ ಸೂಕ್ಷ್ಮ ಶರೀರವನ್ನು ನೋಡುತ್ತಾ ಅದರ ಅಭಿಮಾನವನ್ನ ಪಡ್ಕೊಂಡು ಈ ಸೃಷ್ಟಿ ವ್ಯವಸ್ಥೆಯನ್ನ ಚಾಲನೆಯಲ್ಲಿ ಇಟ್ಟಿರ್ತಕ್ಕಂತಹ ತತ್ವಕ್ಕೆ ಹಿರಣ್ಯ ಗರ್ಭ ತತ್ವ ಅಂತ ಹೇಳ್ತಾರೆ, ಅಥವಾ ಸಗುಣ ಈಶ್ವರ, ಸಗುಣ ಪರಮಾತ್ಮ ಎಂಬುದಾಗಿ ಕರೀತಾರೆ. ಹಾಗೆ ಅಥವಾ ಇನ್ನೊಂದು ಶಬ್ದ ಇದೆ ಸೂತ್ರಾತ್ಮ ಅಂತ ಕರೀತಾರೆ. ಸೂತ್ರಾತ್ಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈಗ ಪ್ರತಿಯೊಂದು ಮನಸ್ಸು ಒಂದು ಮಣಿಗಳಿದ್ದ ಹಾಗೆ, ಶರೀರ ಮತ್ತು ಮನಸ್ಸು ಒಂದು ಮಣಿ. ಅದ್ರ ಒಳಗಡೆಗೆ ದಾರ ಅನ್ನುವಂಥದ್ದು ಸಾಮಾನ್ಯವಾಗಿ ಹೇಗೆ ಪೋಣಿಸಿಕೊಂಡು ಎಲ್ಲ ಮಣಿಗಳನ್ನು ಒಂದು ಮಾಡುತ್ತೋ, ಹಾಗೆ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ದಾರದ ಹಾಗೆ ಪೋಣಿಸಿಕೊಂಡಿರ್ತಕ್ಕಂತಹ ತತ್ವ ಆಗಿರೋದ್ರಿಂದ ಅದು ಸೂತ್ರಾತ್ಮ. ಅದು ಜಗತ್ತನ್ನ ಚಾಲನೆ ಮಾಡ್ತಾ ಇದೆ, ಜಗತ್ತಿನ ವ್ಯವಸ್ಥೆಯನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ವಿಶೇಷವಾಗಿ ಈ ಸೃಷ್ಟಿಯಲ್ಲಿ ತನ್ನದೇ ಆದಂತಹ ಒಂದು ಬುದ್ಧಿ ಇದೆ, ತನ್ನದೇ ಆದಂತಹ ಒಂದು ಕ್ರಿಯೆ ಇದೆ. ಮನುಷ್ಯನು ಯೋಚನೆ ಮಾಡಿ, ಪ್ರಯತ್ನವನ್ನು ಮಾಡಿ, ಕೆಲಸವನ್ನ ಮಾಡಿದ್ರೆ ಬೇರೆ ಪ್ರಾಣಿ ಪಕ್ಷಿಗಳು ಸಹಜವಾಗಿಯೇ ಒಂದಿಷ್ಟು ವಿಚಾರಗಳನ್ನ, ಒಂದಿಷ್ಟು ಕ್ರಿಯೆಗಳನ್ನು ಮಾಡ್ಕೊಂಡು ಹೋಗ್ತವೆ. ಅದ್ರ ಹಿಂದೆ ಕಾರಣ ಯಾರು ಅಂತ ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ನಮಗೆ ಲೌಕಿಕ ಬುದ್ಧಿ ಗೋಚರ ಆಗಲ್ಲ. ಈ ಉದಾಹರಣೆಗೆ ಒಂದು ಸಣ್ಣ ಕರು ನಾವೆಷ್ಟೋ ಸಲ ನೋಡ್ತೇವೆ. ಆಕಳ ಕರು ಹುಟ್ಟಿದಾಗ ಅದಕ್ಕೆ ಹಾಲು ಕುಡಿಯುವುದು ಹೇಗೆ, ಹಾಲು ಕುಡಿಯುವಾಗ ಗುದ್ದುವಂತಹ ಪ್ರಕ್ರಿಯೆ ಇರಬಹುದು. ಇದೆಲ್ಲ ಯಾರು ಹೇಳ್ಕೊಟ್ರು? ಹಾಲು ಕುಡಿಯೋದು ಹೇಗೆ ಅಂತ ಯಾರು ಹೇಳ್ಕೊಟ್ರು? ಹೀಗೆ ಪ್ರಾಣಿಗಳಿಗೂ ಅಷ್ಟು ಕೆಲವೊಂದು ಸಾಮಾನ್ಯವಾದ ಆ ಒಂದು ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರ್ತದೆ. ಈಗ ಬೆಕ್ಕಿಗೆ ಅನಾರೋಗ್ಯವಾದಾಗ ಅದು ಯಾವುದೋ ಒಂದು ಜಾತಿ ಹುಲ್ಲನ್ನು ತಿನ್ನುತ್ತಂತೆ, ಅದು ತನ್ನ ಆಹಾರವನ್ನು ಹೊರಗೆ ಹಾಕ್ತದೆ, ಬಿಸಿಲಲ್ಲಿ ಮಲ್ಕೊಳ್ತದೆ, ರೋಗವನ್ನು ಗುಣಪಡಿಸಿಕೊಳ್ತದೆ. ಯಾವುದೋ ಒಂದು ಸಕ್ಕರೆ ಒಂದ್ ಕಡೆಯಲ್ಲಿ ಬಿದ್ದಿದೆ ಅಂದ್ರೆ ಅದ್ರ ವಾಸನೆಯ ಬಲದಿಂದಲೇ ಅಲ್ಲಿ ಇರುವೆ ಬಂದು ಅಲ್ಲಿ ಆಹಾರ ತೆಗೆದುಕೊಳ್ತದೆ. ತನ್ನ ಆಹಾರ ಇಲ್ಲಿದೆ ಅನ್ನುವಂತ ಹುಡುಕುವಂಥದ್ದು, ತನ್ನ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅನ್ನುವಂತಹ ಒಂದು ವಿಚಾರ ಇರ್ಬೋದು, ಆ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೇಮ ಇರ್ಬೋದು. ಪ್ರಾಣಿಗಳಲ್ಲಿ ನಾವು ನೋಡಿದಾಗ ಗೊತ್ತಾಗತ್ತೆ ಅಲ್ಲೊಂದು ಇಂಟೆಲಿಜೆನ್ಸ್ ಇದೆ. ಅದು ಯಾರು ಹೇಳ್ಕೊಟ್ಟಿದ್ದಲ್ಲ, ಯಾವ ಶಾಲೆಯಲ್ಲೂ ಪಾಠ ಮಾಡಿದ್ದಲ್ಲ, ಸಹಜವಾಗಿದೆ. ಅದು ಹೇಗೆ ಬಂತು ಅದಕ್ಕೆ ಅಂತ ವಿಚಾರ ಮಾಡಿದಾಗ ನಮಗೆ ಶಾಸ್ತ್ರದ ಸಹಾಯದಿಂದ ವಿಚಾರ ಮಾಡೋದಾಗ ಗೊತ್ತಾಗುತ್ತೆ ಅಲ್ಲೊಂದು ಶಕ್ತಿ ಇದೆ. ಇಡೀ ಸೃಷ್ಟಿ ವ್ಯವಸ್ಥೆಯನ್ನ ಚಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಸೃಷ್ಟಿ ಇದೆ. ಅದು ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿಯಿಂದ ಒಡಗೂಡಿದೆ. ಕ್ರಿಯಾಶಕ್ತಿಯಿಂದಾಗಿ ಕ್ರಿಯೆ ನಡೀತಾ ಇದೆ. ಈಗ ಸೂರ್ಯನ ಸುತ್ತಲೂ ಕೂಡ ಭೂಮಿ ಸುತ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಸಮುದ್ರದ ನೀರು ಆವಿಯಾಗಿ ಹೋಗಿ ಮತ್ತೆ ಮಳೆ ಬರುತ್ತದೆ. ಈ ಕ್ರಿಯೆಗಳೆಲ್ಲ ನಡೆಯುತ್ತೆ, ಅದು ನಿಯಮಿತವಾಗಿ ನಡೆಯುತ್ತೆ, ಶಿಸ್ತಿನಿಂದ ನಡ್ಕೊಂಡು ಹೋಗ್ತಾ ಇದೆ, ಸಿಸ್ಟಮ್ಯಾಟಿಕ್ ಆಗಿದೆ. ಹಾಗಿರುವಾಗ ಅದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಇರ್ಬೇಕಲ್ಲ ನಡ್ಸ್ಕೊಂಡು ಹೋಗೋದು ಅಂತ. ಸಹಜ ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮ ಅಂತ ಹೇಳಿದ್ರೆ ನಿರ್ಗುಣ ನಿರಾಕಾರವಾದ ಪರಮಾತ್ಮನು ಅಕರ್ತ ಅಭೋಕ್ತ ಆಗಿರುವುದರಿಂದ ಅವನು ಮಾಡಲ್ಲ, ಅವನು ಸಾನ್ನಿಧ್ಯ ಕರ್ತೃತ್ವ. ಹಾಗಾದ್ರೆ ಮಾಡ್ತಾ ಇರೋವನು ಯಾರು? ಇದೇ ಹಿರಣ್ಯ ಗರ್ಭ ತತ್ವ ಅಂತ ನಾವು ಹೇಳ್ತೇವೆ. ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ. ಸ್ಥೂಲ ಶರೀರದ ಅಭಿಮಾನಿ ಅಂತ ಕರೆದ್ರೆ ತಪ್ಪಿಲ್ಲ, ಆದ್ರೆ ಅದಕ್ಕೊಂದು ಬೇರೆ ಹೆಸರಿದೆ. ಸ್ಥೂಲ ಶರೀರದ ಅಭಿಮಾನಿಗೆ ವಿರಾಟ್ ಅಂತ ಕರೀತಾರೆ, ಸೂಕ್ಷ್ಮ ಶರೀರದ ಅಭಿಮಾನಿಗೆ ಹಿರಣ್ಯ ಗರ್ಭ ತತ್ವ ಅಂತ ಹೇಳ್ತಾರೆ. ಅವನಿಗೆ ಇಲ್ಲಿ ಮಹಾನ್ ಆತ್ಮ ಅಂತ ಹೇಳ್ತಾರೆ, ಮಹತ್ತತ್ವ ಅಂತ. ಆದ್ರಿಂದ ನಮ್ಮ ವ್ಯಷ್ಟಿ ಬುದ್ಧಿಗಿಂತ ಶ್ರೇಷ್ಠವಾದದ್ದು ಮಹತ್ತತ್ವ, ಹಿರಣ್ಯ ಗರ್ಭ ತತ್ವ. ಯಾಕೆ? ಅದು ವ್ಯಷ್ಟಿ ಬುದ್ಧಿಗಿಂತ ಸೂಕ್ಷ್ಮವಾಗಿದೆ, ವ್ಯಾಪಕವಾಗಿದೆ ಮತ್ತು ಪ್ರತ್ಯೇಕ ಆತ್ಮಭೂತವಾಗಿದೆ, ಒಳಗಡೆ ಇರುವ ಆತ್ಮವಾಗಿದೆ. ಅದು ನಮಗೆ ಅದು ಈಗ ನನಗಿಂತ ಹೊರತಾದ ಇನ್ಯಾವುದು ಅಂತ ಅನ್ಸ್ಬೋದು. ಆದ್ರೆ ವೇದಾಂತದ ಅಧ್ಯಯನದ ಪ್ರಕ್ರಿಯೆಯಲ್ಲಿ ಈ ಹಿರಣ್ಯ ಗರ್ಭೋಪಾಸನೆ ಅನ್ನುವಂಥ ಒಂದು ವ್ಯವಸ್ಥೆ ಇತ್ತು.
ನಿಜವಾಗಿ ಸಂಧ್ಯಾ ವಂದನೆಯ ಕಾಲದಲ್ಲಿ ಈ ಹಿರಣ್ಯ ಗರ್ಭನನ್ನೇ ಅಹಂಗ್ರಹ ಉಪಾಸನೆಯ ಮೂಲಕ ಆರಾಧಿಸುವ ಪದ್ಧತಿ ಸಂಧ್ಯಾ ವಂದನೆ. ಸೂರ್ಯಮಂಡಲದಲ್ಲಿ ಅಂತರ್ಗತನಾಗಿರತಕ್ಕಂತಹ ಆ ಹಿರಣ್ಯ ಗರ್ಭ ತತ್ವ ಏನಿದೆ, ಅವನು ನನ್ನ ಹೃದಯವನ್ನು ಬೆಳಗ್ತಾ ಇದ್ದಾನೆ. ಅಸಾವಾದಿತ್ಯೋ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಐಕ್ಯಾನುಸಂಧಾನಕ್ಕೆ ಸಂಧ್ಯೋ ಉಪಾಸನೆ ಅಂತ ಕರೀತಾರೆ. ಅಂದ್ರೆ ನಾನು ಹಿರಣ್ಯ ಗರ್ಭನೇ ಇದ್ದೇನೆ ಅಂತ ಅನುಸಂಧಾನ ಮಾಡುವಂತಹದ್ದು. ಅಂದ್ರೆ ವ್ಯಷ್ಟಿ ಬುದ್ಧಿಯಿಂದ ಸಮಷ್ಟಿ ಬುದ್ಧಿಗೆ ತಾದಾತ್ಮ್ಯನ ಪಡ್ಕೊಳ್ತಕ್ಕಂತಹ ಒಂದು ಉಪಾಸನೆ ಇದು. ಹಾಗೆ ಈ ರೀತಿಯಾದಂತಹ ಉಪಾಸನೆಗಳು ಆರಣ್ಯಕದಲ್ಲಿ ತುಂಬಾ ಇದೆ. ಅದನ್ನ ಉಪಾಸನೆ ಮಾಡಿಕೊಂಡು ಬಂದವರಿಗೆ ಹೌದು ಹಿರಣ್ಯ ಗರ್ಭ ತತ್ವ ಈ ವ್ಯಷ್ಟಿ ಬುದ್ಧಿಗಿಂತ ನನ್ನ ಆತ್ಮ ಪ್ರತ್ಯೇಗಾತ್ಮ ಅಂತ ಒಪ್ಪಿಕೊಳ್ಳಿಕ್ ಸಾಧ್ಯ ಆಗ್ತದೆ. ಆದ್ರೆ ಯಾರು ಆ ಪ್ರಕ್ರಿಯೆಯನ್ನು ಅನುಸರಿಸಲಿಲ್ವೋ ಅವರಿಗೆ ಹಿರಣ್ಯ ಗರ್ಭ ಬೇರೆ ಅಂತ ಅನಿಸ್ತದೆ. ಅದಕ್ಕೆ ಪ್ರಾಚೀನರು ಹಿರಣ್ಯ ಗರ್ಭನು ನಾನೇ ಎಂಬುದಾಗಿ ಅಹಂಗ್ರಹ ಉಪಾಸನ ಅಂತ ಕರೀತಾರೆ. ಅದಕ್ಕೆ ಆ ಅಹಂಗ್ರಹ ಉಪಾಸನೆಯನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತದೆ. ಇನ್ನು ಆ ಹಿರಣ್ಯ ಗರ್ಭ ತತ್ವವು ಕೂಡ ಶ್ರೇಷ್ಠ ಅಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದದ್ದಿದೆ. ಅದಕ್ಕೆ ಅವ್ಯಕ್ತ ಅಂತ ಕರೀತಾರೆ. ಮಹತಃ ಪರಂ ಅವ್ಯಕ್ತಂ. ಹಿರಣ್ಯ ಗರ್ಭಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು? ಅವ್ಯಕ್ತ. ಅವ್ಯಕ್ತ ಅನ್ನೋ ಶಬ್ದಕ್ಕೆ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದ ಮಾಯೆ ಅಂತ ಅರ್ಥ. ಆದ್ರಿಂದ ಮಾಯೆಯು ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠ. ಶಂಕರ ಭಗವತ್ಪಾದರು ಆ ಅವ್ಯಕ್ತ ಶಬ್ದವನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಮಹತೋಪಿ ಪರಂ ಸೂಕ್ಷ್ಮತರಂ ಪ್ರತ್ಯಗಾತ್ಮಭೂತಂ ಸರ್ವ ಮಹತ್ತರಂಚ ಅವ್ಯಕ್ತಂ. ಈ ಮಹತ್ತತ್ವಕ್ಕಿಂತಲೂ ಶ್ರೇಷ್ಠವಾದದ್ದು ಅಂದ್ರೆ ಸೂಕ್ಷ್ಮತರವಾದದ್ದು, ಪ್ರತ್ಯಗಾತ್ಮಭೂತವಾದದ್ದು ಮತ್ತು ಹೆಚ್ಚಿನ ವ್ಯಾಪಕವಾದದ್ದು, ಇದು ಅವ್ಯಕ್ತ ಅಂತ ಕರೆಯಲ್ಪಡ್ತದೆ. ಅವ್ಯಕ್ತ ಅಂದ್ರೇನು? ಸರ್ವಸ್ಯ ಜಗತೋ ಬೀಜಭೂತಂ. ಸರ್ವಸ್ಯ ಜಗತೋ ಜಗತಃ ಬೀಜಭೂತಂ. ಈ ಕಾಣತಕ್ಕಂತಹ ಏನು ವ್ಯಾಕೃತ ಪ್ರಪಂಚ ಇದೆ ಅದಕ್ಕೆ ಬೀಜವಾಗಿರತಕ್ಕಂಥದ್ದು ಅಂತ. ಈ ವೃಕ್ಷ ಮತ್ತು ಬೀಜವನ್ನ ನಾವು ಗಮನದಲ್ಲಿಟ್ಟರೆ ಗೊತ್ತಾಗುತ್ತದೆ. ವೃಕ್ಷ ಅನ್ನುವಂಥದ್ದು ಸೃಷ್ಟಿಯಾಗಿದ್ರೆ ಆ ಸೃಷ್ಟಿ ಎಲ್ಲವೂ ಮುಂಚೆ ಎಲ್ಲಿತ್ತು? ಬೀಜದೊಳಗೆ ಅಡಕವಾಗಿತ್ತು. ಹೇಗಿತ್ತು ಅಂದ್ರೆ ಅವ್ಯಕ್ತವಾಗಿತ್ತು. ಅದು ಅಂದ್ರೆ ಬಿಡಿ ಬಿಡಿಯಾಗಿ ಇರ್ಲಿಲ್ಲ, ಸ್ಪಷ್ಟವಾಗಿರ್ಲಿಲ್ಲ, ಒಂದು ರೀತಿ ಬ್ಲೂ ಪ್ರಿಂಟೆಡ್ ರೀತಿಯಲ್ಲಿ ಇತ್ತು ಅಂತ. ಅಂದ್ರೆ ಬೀಜದೊಳಗೆ ವೃಕ್ಷ ಹೇಗೆ ಅವ್ಯಕ್ತವಾಗಿರ್ತದೋ, ನೀರಿನಲ್ಲಿ ಉಪ್ಪು ಹೇಗೆ ಅವ್ಯಕ್ತವಾಗಿರ್ತದೋ, ಆಮೇಲೆ ಅದು ವ್ಯಕ್ತವಾದಾಗ ಸ್ಪಷ್ಟವಾಗಿ ಕಾಣಿಸ್ತದೆ. ಬೀಜದಿಂದ ಮೊಳಕೆ ಹೊಡೆದು ಸಸಿಯಾಗಿ ವೃಕ್ಷವಾಗಿ ಸ್ಪಷ್ಟವಾದಾಗ ಬಿಡಿ ಬಿಡಿಯಾಗಿ ಕಾಣಿಸುತ್ತೆ. ಆದ್ರಿಂದ ಈ ಎರಡು ಸ್ಥಿತಿಯನ್ನು ಜಗತ್ತು ಪಡಿತಾ ಇರುತ್ತೆ. ಒಂದು ಅವ್ಯಕ್ತ ಸ್ಥಿತಿ, ಇದೊಂದು ವ್ಯಕ್ತ ಸ್ಥಿತಿ. ವ್ಯಕ್ತ ಸ್ಥಿತಿಗೆ ಬಂದಾಗ ಜಗತ್ತು ಅಂತ ಕರಿತೇವೆ. ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಅವ್ಯಕ್ತ ಅಂತಲೂ ಕರಿತೇವೆ ಅಥವಾ ಮಾಯಾ ಅಂತ ಕರಿತೇವೆ. ನಾವೇನು ಜಗತ್ತನ್ನು ಕಾಣ್ತಾ ಇದ್ದೇವೆ ಅದು ಮಾಯೆಯೇ. ವಾಸ್ತವವಾಗಿ ಮಾಯೆಯೇ ವ್ಯಕ್ತ ಸ್ಥಿತಿ. ಈ ಸೃಷ್ಟಿಗಿಂತ ಮುಂಚೆ ಇದ್ದದ್ದು ಮಾಯೆಯ ಅವ್ಯಕ್ತ ಸ್ಥಿತಿ. ಆದ್ದರಿಂದ ಈ ಜಗತ್ತಿಗೆ ಬೀಜ ಎಂಬುದಾಗಿ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಅವ್ಯಾಕೃತ ಅಂತ. ಅವ್ಯಕ್ತಕ್ಕೆ ಇನ್ನೊಂದು ಹೆಸರು ವ್ಯಾಕೃತ. ವ್ಯಾಕೃತ ಅಂತ ಹೇಳಿದ್ರೆ ಬಿಡಿ ಬಿಡಿಯಾಗಿ ಮಾಡಿದ್ದು ಅಂತ. ವ್ಯಾಕರಣ ಅಂತ ನಾವು ಕರಿತೇವೆ. ವ್ಯಾಕರಣ ಅಂತ ಹೇಳಿದ್ರೇನು? ಸ್ಪಷ್ಟವಾಗಿ ಮಾಡಿದ್ದು, ಬಿಡಿ ಬಿಡಿಯಾಗಿ ಮಾಡಿದ್ದು ವ್ಯಾಕರಣ. ನಾಮರೂಪೇ ವ್ಯಾಕರವಾಣೀತಿ ಉಪನಿಷತ್ತಲ್ಲೂ ವ್ಯಾಕರಣ ಅನ್ನೋ ಶಬ್ದ ಬರುತ್ತೆ. ಅಂದ್ರೆ ಬಿಡಿ ಬಿಡಿಯಾಗಿದ್ದು ಸ್ಪಷ್ಟವಾಗಿ ಗೋಚರವಾಗುವಂಥದ್ದು ವ್ಯಾಕೃತ ಅಂತ. ಬಿಡಿ ಬಿಡಿಯಾಗಿಲ್ಲದೆ ಮುದ್ದೆಯಾಗಿರತಕ್ಕಂತಹ ಅಸ್ಪಷ್ಟವಾಗಿರತಕ್ಕಂಥ ಸ್ಥಿತಿ ಅವ್ಯಾಕೃತ ಅಂತ. ಆದ್ದರಿಂದ ಮಾಯೆಗೆ ಅವ್ಯಕ್ತ ಎಂಬ ಹೆಸರು ಇದ್ದಾಗೆ ಅವ್ಯಾಕೃತ ಎನ್ನುವ ಹೆಸರು ಇದೆ. ಜಗತ್ತಿಗೆ ವ್ಯಾಕೃತ ಪ್ರಪಂಚ ಎಂಬುದಾಗಿ ಕರೀತಾರೆ, ಬಿಡಿ ಬಿಡಿಯಾಗಿ ತೋರುವಂಥದ್ದು ಅಂತ. ಆದ್ದರಿಂದ ಶಂಕರರು ಹೇಳ್ತಾರೆ ಅವ್ಯಾಕೃತ ನಾಮರೂಪ ಸತತ್ವಂ. ಈ ನಾಮರೂಪ ಕ್ರಿಯೆ ಅನ್ನುವಂಥದ್ದು ಏನಿದೆ ಅದು ಬಿಡಿ ಬಿಡಿಯಾಗಿ ಇಲ್ಲದೆ ಇದ್ದ ಒಂದು ಸಮಯ ಏನಿದೆ ಅಲ್ಲ, ಅದಕ್ಕೆ ಅವ್ಯಕ್ತ ಅಂತ ಹೇಳ್ತಾರೆ. ಅವ್ಯಾಕೃತ ನಾಮರೂಪ ಸತತ್ವ. ನಾಮರೂಪ ತತ್ವ ಅಂದ್ರೆ ಯಾವುದು? ಸೃಷ್ಟಿ. ಅದು ಅವ್ಯಾಕೃತವಾಗಿದ್ದಾಗ, ಬಿಡಿ ಬಿಡಿ ಅಲ್ಲದೆ ಇದ್ದಾಗ ಅದಕ್ಕೆ
ಅವ್ಯಕ್ತ ಅಂತ ಕರೀತಾರೆ. ನಂತರ ಶಂಕರ್ ಹೇಳ್ತಾರೆ ಸರ್ವ ಕಾರ್ಯ ಕರಣ ಶಕ್ತಿ ಸಮಾಹಾರ ರೂಪಂ. ಈ ಜಗತ್ನಲ್ಲಿ ಏನೇನು ಕಾರ್ಯಕರಣ ಶಕ್ತಿಗಳಿದೆಯೋ ಅದೆಲ್ಲದರ ಒಟ್ಟು ರೂಪ ಅಂತ. ನಾವು ಸೃಷ್ಟಿ ಅಂದಾಗ ಬೇರೆ ಬೇರೆ ಶಕ್ತಿಗಳನ್ನು ನಾವು ಕಾಣುತ್ತೇವೆ. ಸೂರ್ಯ ಸುಡುತ್ತಾನೆ, ಗಾಳಿ ಬೀಸ್ತಾನೆ, ನೀರು ಇದೆ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಬೇರೆ ಬೇರೆ ರೀತಿಯ ಎನರ್ಜಿಗಳಿವೆ, ಅಟೋಮಿಕ್ ಎನರ್ಜಿ. ಸೃಷ್ಟಿ ಇಸ್ ನಥಿಂಗ್ ಬಟ್ ಬೇರೆ ಬೇರೆ ರೀತಿಯಾದ ಎನರ್ಜಿ. ನಾವು ದುರ್ಗಾ ಸಪ್ತಶತಿ ಮುಂತಾದ ಗ್ರಂಥಗಳನ್ನು ತೆಗೆದುಕೊಂಡಾಗ ಅದನ್ನೆಷ್ಟು ಚಂದದಲ್ಲಿ ಹೇಳ್ತಾರೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಮುಂತಾದಂತಹ ರೂಪದಲ್ಲಿ. ಅಂದ್ರೆ ವ್ಯಷ್ಟಿ ಪ್ರಪಂಚದಲ್ಲಿ ಭಾವನಾತ್ಮಕವಾಗಿ ಒಂದು ಎನರ್ಜಿ ಇದೆ, ಸಮಷ್ಟಿ ಪ್ರಪಂಚದಲ್ಲಿ ಸೃಷ್ಟಿಯ ನಿಯಾಮಕ ಶಕ್ತಿಗಳಾಗಿ ದೇವತೆಗಳು ಎಂಬುದಾಗಿ ಕರೀತಾರೆ, ಅಧಿಭೂತ ಅಧಿದೈವ ಎಂಬುದಾಗಿ ಕರೀತಾರೆ. ಇದೆಲ್ಲವೂ ನಿಜವಾಗಿ ವಿಚಾರ ಮಾಡಿದ್ರೆ ಶಕ್ತಿ ಅಷ್ಟೇನೆ. ಆದ್ರಿಂದ ವಿಜ್ಞಾನವು ಇದನ್ನು ಒಪ್ಪಿಕೊಳ್ತದೆ. ಯಾವುದೇ ವಸ್ತುವನ್ನ ನಾವು ಬಿಡಿಸ್ತಾ ಹೋದಾಗ ಅದನ್ನ ಆಟಮ್, ಸಬ್ ಅಟಮಿಕ್ ಪಾರ್ಟಿಕಲ್ ಎಂಬುದಾಗಿ ಹೇಳಿ ಕೊನೆಗದ ಎನರ್ಜಿಗೆ ಬಂದು ಇಳಿಯುತ್ತೆ. ಇಡೀ ಸೃಷ್ಟಿ ಎಲ್ಲವೂ ಎನರ್ಜಿ ಎಂಬುದಾಗಿ ಹೇಳುತ್ತೆ. ಹೌದು, ಆ ಎನರ್ಜಿ ಅನ್ನೋದು ಬೇರೆ ಬೇರೆಯಾಗಿ ನಮ್ಗೆ ಕಾಣ್ತಾ ಇರೋದ್ರಿಂದ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡಿದೆ. ಹಾಗೆ ವೇದಾಂತ ಅದನ್ನು ಹೇಳುತ್ತೆ, ಈ ಸೃಷ್ಟಿ ಹೇಗೆ ಬೇರೆ ಬೇರೆ ಎನರ್ಜಿ ಆಗಿದೆ ಅದೆಲ್ಲರ ಒಟ್ಟಾರೆಯಾದ ರೂಪ ಅದಂತ. ಟೋಟಲ್ ಎನರ್ಜಿ ಅದು ಯಾವುದು? ಮಾಯೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಮಾಯೆ ಅನ್ನೋದು ಜಡ ಶಕ್ತಿ, ಅದು ಭಗವಂತನ ಅಧೀನದಲ್ಲಿರುವ ಅವನ ಶಕ್ತಿ. ಹೌದು, ಮತ್ತೆ ಅದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅವ್ಯಕ್ತ, ಅವ್ಯಾಕೃತ, ಆಕಾಶಾದಿ ನಾಮವಾಚ್ಯಂ, ಬೇರೆ ಬೇರೆ ಹೆಸರುಗಳಿದೆ. ಅದಕ್ಕೆ ಬೀಜ, ಶಕ್ತಿ, ಮಾಯೆ, ಮೂಲ ಪ್ರಕೃತಿ, ಆಕಾಶ ಮುಂತಾದ ಶಬ್ದಗಳಿಂದ ಉಪನಿಷತ್ತಲ್ಲಿ ವ್ಯವಹರಿಸೋದು ಕಾಣುತ್ತೆ. ಇನ್ನು ವಿಷ್ಣು ಶಕ್ತಿ ಎಂಬುದಾಗಿ ಕರೀತಾರೆ, ಈಶ್ವರನ ಶಕ್ತಿ, ಶಿವಶಕ್ತಿ ಎಂಬುದಾಗಿ ಕೂಡ ಕರೀತಾರೆ. ಆದ್ದರಿಂದ ಪರಮಾತ್ಮನ ಶಕ್ತಿ ಅದು. ಹಾಗೆ ಆಮೇಲೆ ಪರಮಾತ್ಮನಿ ಓತಪ್ರೋತ ಭಾವೇನ ಸಮಾಶ್ರಿತಂ. ಇದು ಎಲ್ಲಿದೆಯಪ್ಪ ಅಂದ್ರೆ ಪರಮಾತ್ಮನಲ್ಲಿ ಓತಪ್ರೋತ ಭಾವದಿಂದ ಅದು ನೆಲೆ ನಿಂತಿದೆ, ಸಮಾಶ್ರಿತ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ವಟಕಣಿಕಾಯಾಮಿವ ವಟವೃಕ್ಷ ಶಕ್ತಿ. ವಟವೃಕ್ಷ ಅಂದ್ರೆ ಆಲದ ಮರ. ಆಲದ ಮರ ಎಷ್ಟು ವಿಶಾಲವಾಗಿದೆ, ಅದ್ರ ಬೀಜ ನೋಡಿದ್ರೆ ತುಂಬಾ ಸಣ್ಣದಂತೆ. ಆ ಸಣ್ಣದ ಬೀಜದಲ್ಲಿ ಇಡೀ ವೃಕ್ಷ ಹೇಗೆ ಓತಪ್ರೋತವಾಗಿ ಅಡಗಿಕೊಂಡಿದೆಯೋ ಹಾಗೆ ಈ ಸೃಷ್ಟಿಯ ಶಕ್ತಿ ಎಲ್ಲವೂ ಕೂಡ ಪರಮಾತ್ಮ ತತ್ವದಲ್ಲಿ ಅಡಕವಾಗಿದೆ ಅಂತ. ಇಲ್ಲಿ ಬೀಜ ತೆಗೆದುಕೊಂಡಿರೋದು ಸಣ್ಣದು ಅಂತ ಅರ್ಥ ಇಷ್ಟೇ. ಅಂದ್ರೆ ಸೂಕ್ಷ್ಮವಾಗಿ ಅಡಗಿಕೊಂಡು ಬಿಡಿ ಬಿಡಿಯಾಗಿ ಕಾಣತ್ತೆ ಅಂತ ಹೇಳಲಿಕ್ಕೆ ಅರ್ಥ ಹೊರತು ಪರಮಾತ್ಮ ಸಣ್ಣವನು ಅಂತಲ್ಲ. ಪರಮಾತ್ಮನು ಇಡೀ ಸೃಷ್ಟಿಗೂ ಆಶ್ರಯಭೂತವಾಗಿರತಕ್ಕಂಥ ತತ್ವ. ಅದರಲ್ಲಿ ಬೀಜದಲ್ಲಿ ಹೇಗೆ ವೃಕ್ಷ ಅಡಕವಾಗಿದೆಯೋ ಆ ರೀತಿ ಅವ್ಯಕ್ತವಾಗಿ ಈ ಮಾಯೆಯು ಅಥವಾ ಪ್ರಕೃತಿಯು ಅಡಕವಾಗಿರ್ತದೆ ಎಂಬುದಾಗಿ ಶಂಕರರು ಹೇಳ್ತಾ ಇದ್ದಾರೆ. ತಸ್ಮಾತ್ ಅವ್ಯಕ್ತಾತ್ ಪರಃ ಸೂಕ್ಷ್ಮತರಃ ಕಾರಣ ಸರ್ವಕಾರಣತ್ವ ಆತ್ಮತ್ವಾಚ ಮಹಾಂಶ್ಚ ಅತಏವ ಪುರುಷಃ ಸರ್ವಪೂರ್ಣಾತ್. ಈ ಪ್ರಕೃತಿ ಅನ್ನುವಂಥದ್ದು ಹಿರಣ್ಯ ಗರ್ಭನಿಗಿಂತಲೂ ಸೂಕ್ಷ್ಮವಾದಂತಹದ್ದು ಆಗಿದೆ. ಮಾಯೆ, ಪ್ರಕೃತಿ, ಅವ್ಯಕ್ತ, ಅವ್ಯಾಕೃತ, ವಿಷ್ಣು ಶಕ್ತಿ, ಈ ಎಲ್ಲ ಶಬ್ದಗಳು ಒಂದಕ್ಕೆ ಕರೆದಿರುವಂಥದ್ದು. ಅದು ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠವಾದದ್ದು ಎಂಬುದನ್ನ ಹೇಳಿದ್ರು. ಕೆಲವರು ಕೇಳಬಹುದು, ಅದನ್ನ ನಾವು ಅನುಭವಿಸೋದು ಹೇಗೆ? ಬುದ್ಧಿ ಅಂತ ಹೇಳಿದ್ರಿ, ಬುದ್ಧಿ ಸಮಷ್ಟಿ ಬುದ್ಧಿ ಅಂತ ಒಂದು ಕಲ್ಪನೆ ಬರ್ತದೆ ನಮಗೆ. ವ್ಯಷ್ಟಿ ಬುದ್ಧಿ ಹಾಗೆ ಸಮಷ್ಟಿ ಬುದ್ಧಿ ಅಭಿಮಾನಿ ಹಾಗೆ. ಈ ಅವ್ಯಕ್ತದ ಅನುಭವ ನಮಗೆಲ್ಲಾದ್ರೂ ಆಗ್ತದ ಅಂತ? ಆಗ್ತದೆ. ಈ ಸುಷುಪ್ತಿ ಅವಸ್ಥೆ ಅನ್ನೋದು ಅವ್ಯಕ್ತದ ಅನುಭವವೇ. ಅದು ಒಂದು ರೀತಿ ಮಿನಿ ಪ್ರಳಯ ಇದ್ದ ಹಾಗೆ ಸುಷುಪ್ತಿ ಅವಸ್ಥೆ. ಅಲ್ಲಿ ನಮಗೇನು ಗೊತ್ತಾಗಲ್ಲ, ಆತ್ಮ ಮಾತ್ರ ಗೊತ್ತಾಗದೇ ಇರೋ ಸ್ಥಿತಿಯನ್ನು ಅರಿತಾ ಇರುತ್ತೆ. ಅದು ಏನೂ ಗೊತ್ತಾಗದೇ ಇರತಕ್ಕಂತಹ ದೇಶಕಾಲ ಅತೀತವಾದಂತಹ ಏನ್ ಸ್ಥಿತಿ ಇದೆಯೋ ಹಾಗೆ ಪ್ರಳಯ ಅವಸ್ಥೆ, ಅದು ಅವ್ಯಕ್ತ ಅವಸ್ಥೆ ಎಂಬುದಾಗಿ ಹೇಳ್ತಾರೆ. ನಮ್ಮ ಸುಷುಪ್ತಿಯ ಪ್ರಳಯಕ್ಕೆ ದೃಷ್ಟಾಂತ. ಪ್ರಳಯ ಸ್ಥಿತಿಯಲ್ಲಿ ಹೇಗಿರ್ತದೆ, ಸುಷುಪ್ತಿ ಸ್ಥಿತಿಯನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಸಾಕು.
ಇನ್ನು ಆ ಅವ್ಯಕ್ತಾತ್ ಪುರುಷಃ ಪರಃ, ಆ ಅವ್ಯಕ್ತಕ್ಕಿಂತಲೂ ಕೂಡ ಅದರ ಆಧಾರವಾದ ಆಶ್ರಯವಾದಂತಹ ಸಾಕ್ಷಿಯಾಗಿರುವಂತಹ ಆ ಪುರುಷ ತತ್ವ ಅನ್ನುವಂಥದ್ದು ಶ್ರೇಷ್ಠ. ಇಲ್ಲಿ ನೋಡಿ, ವೇದಾಂತದಲ್ಲಿ ಹೇಳಿರ್ತಕ್ಕಂತಹ ಈ ಅವ್ಯಕ್ತ ಮತ್ತು ಈ ಪುರುಷ ತತ್ವವನ್ನೇ ಪುರಾಣಗಳಲ್ಲಿ ವಿಷ್ಣು ಮತ್ತು ವಿಷ್ಣುವಿನ ಶಕ್ತಿ, ಶಿವ ಮತ್ತು ಶಿವನ ಶಕ್ತಿ ಎಂಬುದಾಗಿ ಹೇಳಿತು. ಅದನ್ನ ಮನಸ್ಸಿಗೆ ತಂದುಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂದ್ರೆ ಪತಿ ಪತ್ನಿಯ ಚಿತ್ರಣವನ್ನು ಮಾಡ್ತು. ಅದು ಉಪಕಾರಕ್ಕೆ ಹೋದದ್ದು ಉಪದ್ರವೇ ಆಯ್ತು ಒಂದ್ ದೃಷ್ಟಿಯಲ್ಲಿ. ಯಾಕೆಂದ್ರೆ ತದನಂತರ ಏನು ಮಾಡಿಬಿಟ್ಟೆವು ನಾವು, ಕಲ್ಯಾಣೋತ್ಸವ, ಆ ಉತ್ಸವ ಈ ಉತ್ಸವದಲ್ಲಿ ಮುಳುಗ್ಬಿಟ್ಟು ಅದರ ತತ್ವ ಏನು ಅಂತ ತಿಳಿದುಕೊಳ್ಳಿಕ್ಕೆ ನಾವು ಮರೆತು ಬಿಟ್ಟೆವು. ತತ್ವ ಇಷ್ಟೇ, ಇಡೀ ಸೃಷ್ಟಿಯ ಶಕ್ತಿ ರೂಪವಾದಂತಹ ಆ ಮೂಲ ದ್ರವ್ಯ ಅಂತ ಏನಿದೆ, ಸೃಷ್ಟಿಯ ಮೂಲ ದ್ರವ್ಯ ಅದೇ ಶಕ್ತಿ, ಎನರ್ಜಿ, ಅದೇ ಆ ಭಗವಂತನ ಪತ್ನಿ ಎಂಬುದಾಗಿ ತೋರಿಸಿರೋದು. ಇನ್ನು ಆ ಚೈತನ್ಯ ತತ್ವ, ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ನಾವೇನ್ ಕರಿತೇವೋ ಅದೇ ಪರಮಾತ್ಮ ತತ್ವ. ಅಲ್ಲಿ ವಿಷ್ಣು ಅಥವಾ ಶಿವ ಅಂತ ಕರೆದಿದ್ದು ಅದನ್ನೇ. ಹೀಗೆ ಆ ಪರಮಾತ್ಮ ತತ್ವ ಅನ್ನೋದು ಅರಿವು ಆಗಿರೋದ್ರಿಂದ ಮತ್ತು ಪ್ರಕೃತಿಗಿಂತಲೂ ಒಳಗಡೆಗಿರತಕ್ಕಂಥ ಪ್ರತ್ಯೇಗಾತ್ಮವಾಗಿರೋದ್ರಿಂದ, ಪ್ರಕೃತಿಗಿಂತಲೂ ವ್ಯಾಪಿಸಿರುವುದರಿಂದ ಅದು ಶ್ರೇಷ್ಠವಾದದ್ದು ಎಂಬುದಾಗಿ ಕರೀತಾರೆ. ಪರಮಾತ್ಮನಿಗೆ ಬೇರೆ ಬೇರೆ ಹೆಸರುಗಳಿವೆ. ಇದರಲ್ಲಿ ಪುರುಷ ಅಂತ ಕರೆದಿದ್ದಾರೆ. ಸಾಧಾರಣವಾಗಿ ಲೌಕಿಕ ಭಾಷೆಯಲ್ಲಿ ಪುರುಷ ಸ್ತ್ರೀ ಅಂತ ಹೇಳಿದ್ರೆ ಗಂಡಸು ಹೆಂಗಸು ಅಂತ ಅರ್ಥ. ಆದರೆ ವೇದಾಂತದಲ್ಲಿ ಪುರುಷ ಎಂದಾಗ ಪರಮಾತ್ಮನಿಗೆ ಆ ಶಬ್ದವನ್ನು ಬಳಸಿರೋದು ಕಾಣುತ್ತೆ ಹೆಚ್ಚಿನದಾಗಿ. ಇನ್ನು ಜೀವನಿಗೂ ಕೂಡ ಪುರುಷ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಅದು ವ್ಯುತ್ಪತ್ತಿ ಅರ್ಥವನ್ನ ಬೇರೆ ಮಾಡ್ತಾರೆ. ಶಂಕರ ಭಗವತ್ಪಾದರು ವಿಷ್ಣು ಸಹಸ್ರನಾಮದಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ, ಅಥವಾ ಬೇರೆ ಬೇರೆ ಸಂದರ್ಭದಲ್ಲೂ ಮಾಡಿದ್ದಾರೆ, ಉಪನಿಷತ್ತುಗಳಲ್ಲಿ ಕೂಡ ಎರಡು ಅರ್ಥವನ್ನು ಕೊಡ್ತಾರೆ. ಪುರಿ ಶೇತೆ ಇತಿ ಪುರುಷ ಅಂತ, ಪುರಿಯಲ್ಲಿ ಮಲಗಿಕೊಂಡಿರುವವನು ಅಂತ. ಪುರಿ ಅಂದ್ರೆ ಯಾವುದು? ಶರೀರ ಅನ್ನೋದು ಪುರ ಅಂತ ಕರೆಯಲ್ಪಡುತ್ತೆ. ಪುರ ಅಂದ್ರೆ 11 ಬಾಗಿಲಿರೋ ಪಟ್ಟಣ ಅಂತ, ಪುರಮೇಕಾದಶದ್ವಾರ ಅಂತ, ಅಥವಾ ನವದ್ವಾರೆ ಪುರೇ ದೇಹಿ ಅಂತ. ಈ ಶರೀರದಲ್ಲಿ ನಿದ್ರಿಸುವವನು ಅಂದ್ರೆ ಆ ಸಾಕ್ಷಿ ರೂಪದಿಂದ ಅಥವಾ ಆತ್ಮರೂಪದಿಂದ ಇಲ್ಲಿ ಒಳಗಡೆ ಇರುವವನು ಪುರುಷ ಎಂಬ ಅರ್ಥದಲ್ಲಿ. ಇನ್ನು ಪೂರ್ಣತ್ವಾತ್ ಪುರುಷ ಅಂತ ಇನ್ನೊಂದು ವ್ಯುತ್ಪತ್ತಿ ಇದೆ. ಜಗತ್ತಿನ ಹೊರಗೆ ಎಲ್ಲೆಲ್ಲೂ ತುಂಬಿಕೊಂಡಿರುವವನು ಅಂತ, ಒಳಗೂ ಹೊರಗೂ ತುಂಬಿಕೊಂಡಿರೋನು ಪುರುಷ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಹಾಗೆ ವೇದದಲ್ಲಿ ಇನ್ನೊಂದು ಮಂತ್ರವೂ ಇದೆ, ಯಸ್ಮಾತ್ ಪರಂ ನ ಪರಮಸ್ತಿ ಕಿಂಚಿತ್, ಯಸ್ಮಾನ್ ನಾಣಿಯೋ ನ ಜಾಯೋಸ್ತಿ ಕಶ್ಚಿತ್, ವೃಕ್ಷ ಇವ ಸ್ತಬ್ಧ ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ. ಮಹಾನಾರಾಯಣದಲ್ಲಿ ಬರುತ್ತೆ ಅದು. ಯಸ್ಮಾತ್ ಪರಂ ನ ಪರಮಸ್ತಿ ಕಿಂಚಿತ್, ಯಾವುದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಇಲ್ಲವೋ. ಯಸ್ಮಾನ್ ನ ಅಣಿಯೋ ನ ಜಾಯೋಸ್ತಿ ಕಶ್ಚಿತ್, ಅದಕ್ಕಿಂತ ಸಣ್ಣದಾಗ್ಲಿ ಅದಕ್ಕಿಂತ ದೊಡ್ಡದಾಗ್ಲಿ ಇನ್ನೊಂದು ಇಲ್ವೋ. ವೃಕ್ಷ ಇವ ಸ್ತಬ್ಧ, ಗಾಳಿ ಇಲ್ಲದ ಜಾಗದಲ್ಲಿ ನಿಂತಿರುವ ವೃಕ್ಷದಂತೆ ಕೂಟಸ್ಥನಾದವನು. ದಿವಿ ತಿಷ್ಠತಿ, ದಿವಿ ಅಂದ್ರೆ ಚೈತನ್ಯ ರೂಪದಿಂದ ಇರತಕ್ಕಂಥವನು. ವೃಕ್ಷದ ದೃಷ್ಟಾಂತ ಕೊಟ್ಟ ತಕ್ಷಣ ಹೋಹೋ ತಟಸ್ಥವಾಗಿರ್ತಾನೆ, ಕೂಟಸ್ಥನಾಗಿರ್ತಾನೆ, ಹಾಗಾದ್ರೆ ಜಡ ರೂಪದಲ್ಲಿದ್ದಾನೋ ಅಂದ್ರೆ ಇಲ್ಲ. ದಿವಿ ತಿಷ್ಠತಿ, ಅರಿವಿನ ರೂಪದಲ್ಲಿರುವಂತಹ ಅದು ಏನೋ ಕೂಟಸ್ಥ ಚೈತನ್ಯ, ದಿವಿ ತಿಷ್ಠತಿ. ಮತ್ತೆ ಅನೇಕ ಇದ್ದಾರೋ, ಪುರುಷ ಅಂದ ತಕ್ಷಣ ಸಾಂಖ್ಯರ ಪುರುಷರೆಲ್ಲ ಅನೇಕರು, ಪ್ರಕೃತಿ ಅನ್ನುವಂಥದ್ದು ಒಂದು, ಅದ್ರ ಅನೇಕ ಪುರುಷರಿದ್ದಾರೆ, ಸಂಖ್ಯಾತ ಪುರುಷರಿದ್ದಾರೆ ಅಂತ ಹೇಳ್ತಾರೋ. ಶ್ರುತಿ ಸ್ಪಷ್ಟವಾಗಿ ಏಕಃ ಪುರುಷ, ಒಬ್ಬನೇ ಇರೋದು. ಮತ್ತೆ ಅವನು ಶರೀರದ ಒಳಗೆಲ್ಲೋ ಇದ್ದಾನೆ ಕಂಡ್ರೆ ಪೂರ್ಣಂ ಏನ ಇದಂ ಪೂರ್ಣಂ ಪುರುಷೇಣ ಸರ್ವಂ, ಇದೆಲ್ಲವೂ ಅವನಿಂದ ತುಂಬಲ್ಪಟ್ಟಿದೆ. ಅತ್ಯಂತ ಸ್ಪಷ್ಟವಾಗಿ ಶ್ರುತಿ ಆ ಆತ್ಮವಸ್ತುವನ್ನ ಪುರುಷ ಎಂಬ ಶಬ್ದದಿಂದ ವಿವರಣೆಯನ್ನ ನೀಡುತ್ತಾ ಇದೆ ನಮ್ಗೆ. ಆದ್ದರಿಂದ ಈ ಪ್ರಕೃತಿ ತತ್ವಕ್ಕಿಂತಲೂ ಶ್ರೇಷ್ಠವಾದಂತಹದ್ದು ಪುರುಷ ತತ್ವ ಅನ್ನೋದು ಗೊತ್ತಾಯ್ತು. ಇನ್ನು ಆ ಪುರುಷ ತತ್ವಕ್ಕಿಂತಲೂ ಶ್ರೇಷ್ಠವಾದದ್ದೇನಾದ್ರೂ ಇದೆಯಾ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ ನಮಗೆ. ಇಲ್ಲ, ಅವನೇ ಅತ್ಯಂತ ಶ್ರೇಷ್ಠವಾದ್ದು. ಯಸ್ಮಾ ನಾಸ್ತಿ ಪುರುಷಾತ್ ಚಿನ್ಮಾತ್ರ ಘನಾತ್ ಪರಂ ಕಿಂಚಿದ ವಿವಸ್ತ್ವಂತರಂ, ತಸ್ಮಾತ್ ಸೂಕ್ಷ್ಮತ್ವ ಮಹತ್ವ ಪ್ರತ್ಯೇಗಾತ್ಮತ್ವಾನಾಂ ಸಾ ಕಾಷ್ಠಾ.
ಕಾಷ್ಠ ಅಂತ ಹೇಳಿದ್ರೆ ನಿಷ್ಠಾ, ಪರ್ಯವಸಾನಂ ಅಂತ, ಅಲ್ಟಿಮೇಟ್ ಅಂತ ಹೇಳ್ತಾರೆ. ಸಾ ಕಾಷ್ಠ. ಸಾ ಪರಾಗತಿ. ಅದೇ ಮನುಷ್ಯನು ಮುಟ್ಟಬೇಕಾದಂತಹ ಶ್ರೇಷ್ಠವಾದಂತಹ ಗತಿ. ವಿಷ್ಣು ಪದ ಅಂತ ಹಿಂದಿನ ಶಬ್ದದಲ್ಲಿ ಯಾವುದನ್ನು ಕರೆದಿತ್ತೋ, ಎಲ್ಲಿಗೆ ಹೋದ್ರೆ ಮತ್ತೆ ಹಿಂತಿರುಗಿ ಹುಟ್ಟಿ ಬರುವುದಿಲ್ಲವೋ ಅಂತ ಹೇಳಿತ್ತೋ, ಅದು ಯಾವ್ದಪ್ಪ ಅಂದ್ರೆ ಅದು ಈ ಪುರುಷ ಅನ್ನುವಂತಹ ಸ್ಥಾನ ಅಂತ. ಹಾಗಾದ್ರೆ ಅದು ಎಲ್ಲಿದೆ ಅಂದ್ರೆ ಶರೀರಕ್ಕಿಂತ, ಇಂದ್ರಿಯಕ್ಕಿಂತ, ಮನಸ್ಸಿಗಿಂತ, ಬುದ್ಧಿಗಿಂತ, ಸಮಷ್ಟಿ ಬುದ್ಧಿಗಿಂತ, ಅವ್ಯಕ್ತಕ್ಕಿಂತ ಒಳಗಿದೆ. ಹೀಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಎಷ್ಟೋ ಸಲ ಏನಾಗುತ್ತೆ, ನಾವು ದೃಗ್ದೃಶ್ಯ ವಿವೇಕ, ಆತ್ಮಾನಾತ್ಮ ವಿವೇಕಗಳನ್ನು ಮಾಡುವಾಗ ಪಂಚಕೋಶಗಳಿಗಿಂತ ವ್ಯತಿರಿಕ್ತವಾದ, ಶರೀರತ್ರಯಕ್ಕಿಂತ ವ್ಯತಿರಿಕ್ತವಾದ ಒಬ್ಬ ಆತ್ಮನಿದ್ದಾನೆ ಅಂತ ಹೇಳುವಂಥದ್ದು ರೂಢಿ. ಆಗ ಸಾಧಕನಾದವನೊಬ್ಬನು ಓಹೋ, ಶರೀರಕ್ಕಿಂತ ಬೇರೆಯಾದಂತಹ ಏನೋ ಒಂದು ಚೈತನ್ಯ ಇರಬೇಕು, ಸಾಕ್ಷಿ ಅನ್ನುವಂಥದ್ದು ಈ ಶರೀರಕ್ಕಿಂತ ಬೇರೆಯಾದದ್ದು ಇರಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾನೆ. ಆವಾಗ ಅವನಿಗೆ ಈ ದೃಷ್ಟ ಪ್ರಪಂಚ ಅನ್ನುವಂಥದ್ದು ಬೇರೆಯಾಗಿ ಉಳಿಯುತ್ತದೆ. ನಾನು ಶರೀರ ಮನಸ್ಸುಗಳಿಗಿಂತ ಭಿನ್ನವಾದ ಆತ್ಮ, ಜಗತ್ತಿನ ವಿಷಯಕ್ಕೆ ಬಂದಾಗ ಅದು ತನಗಿಂತ ಬೇರೆಯಾದ ವಸ್ತು ಅಂತಂದ್ರೆ ಅದು ಅಪೂರ್ಣ ಜ್ಞಾನ ಆಗ್ತದೆ ವೇದಾಂತದಲ್ಲಿ. ಆದ್ರಿಂದ ಬ್ರಹ್ಮ ಅಥವಾ ಆ ಆತ್ಮವಸ್ತು ಅನ್ನುವಂಥದ್ದು ಕೇವಲ ವ್ಯಷ್ಟಿ ಶರೀರದ ಸಾಕ್ಷಿಯಾಗಿರತಕ್ಕಂಥದ್ದಲ್ಲ, ಸಮಷ್ಟಿ ಸೃಷ್ಟಿಗೂ ಸಾಕ್ಷಿಯಾಗಿರತಕ್ಕಂಥ ತತ್ವ ಅದು. ಅದು ಈ ಮಂತ್ರದಲ್ಲಿ ಸ್ಪಷ್ಟವಾಗ್ತದೆ. ಯಾಕಂದ್ರೆ ಈ ಹಿರಣ್ಯಗರ್ಭ ತತ್ವ ಅಂದ ತಕ್ಷಣ ಸಮಷ್ಟಿ ಬುದ್ಧಿಯನ್ನು ತೆಗೆದುಕೊಂಡ್ಬಿಟ್ರು, ಸಮಷ್ಟಿ ಪ್ರಾಣವನ್ನು ತೆಗೆದುಕೊಂಡು, ಸಮಷ್ಟಿ ಶರೀರವನ್ನು ತೆಗೆದುಕೊಂಡ್ರು. ಸಮಷ್ಟಿ ಶರೀರ, ಸಮಷ್ಟಿ ಪ್ರಾಣ, ಸಮಷ್ಟಿ ಬುದ್ಧಿ, ಹಿರಣ್ಯಗರ್ಭ, ದ್ಯೋತಕ. ಆಮೇಲೆ ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಅವ್ಯಕ್ತ, ಅದು ಹಿರಣ್ಯಗರ್ಭನನ್ನೂ ವ್ಯಾಪಿಸಿರುವಂಥದ್ದು. ಅದನ್ನೂ ವ್ಯಾಪಿಸಿ ನಿಂತಂಥದ್ದು ಸಾಕ್ಷಿ ಚೈತನ್ಯ ಅಥವಾ ಪರಬ್ರಹ್ಮ ಅಂತ ಕರೆದಾಗ ಅದು ನನ್ನ ಶರೀರದ ಒಳಗೆಲ್ಲೋ ಇರತಕ್ಕಂಥದ್ದಲ್ಲ ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ. ನಾನು ಸಾಕ್ಷಿ ಅಂತ ಹೇಳಿದಾಗ ಅಥವಾ ನಾನು ಬ್ರಹ್ಮ ಅಂತ ಹೇಳಿದಾಗ ಇಡೀ ಸೃಷ್ಟಿಗೂ ಆಧಾರಭೂತವಾದ ಆ ಪುರುಷನೇ ನಾನು ಎಂಬ ಐಕ್ಯ, ಜೀವ ಬ್ರಹ್ಮೈಕ್ಯ ಅನ್ನುವಂಥದ್ದು ಶ್ರುತಿ ಹೆಜ್ಜೆ ಹೆಜ್ಜೆಗೂ ತೋರಿಸಿಕೊಡ್ತಾ ಹೋಗ್ತದೆ. ನಾವು ಎಲ್ಲೋ ಒಂದು 4 ಮಹಾವಾಕ್ಯವನ್ನ ಪರಿಗಣಿಸುವುದಲ್ಲ, ಶ್ರುತಿಯನ್ನು ಪರಿಶೀಲನೆ ಮಾಡದೆ ಗೊತ್ತಾಗ್ತದೆ ಇದು ಮಹಾವಾಕ್ಯವೇ. ಆದ್ದರಿಂದ ಶರೀರ ಮನಸ್ಸು ಬುದ್ಧಿಯನ್ನ ಹಾಗೆ ತೋರಿಸ್ತಾ ಕೊಟ್ಟ ಕೊನೆಯಲ್ಲಿ ಈ ಜೀವಾತ್ಮನು ಪ್ರತ್ಯೇಗಾತ್ಮ ರೂಪದಿಂದ ಪರಮಾತ್ಮನೇ ಆಗಿದ್ದಾನೆ, ಪ್ರತ್ಯೇಗಾತ್ಮ ಬ್ರಹ್ಮ ಐಕ್ಯತ್ವವನ್ನ ಇದರಲ್ಲಿ ತೋರಿಸಿಕೊಡ್ತಾ ಇದೆ ಎಂಬುದು ಗೊತ್ತಾಗ್ತದೆ. ಇನ್ನು ನಾವು ಮುಟ್ಟಬೇಕಾದ ಗತಿ ಇದುವೇ ಆಗಿದೆ ಎಂಬುದಾಗಿ ಶಂಕರರು ಹೇಳ್ತಾರೆ. ಗಂತೃಣಾಂ ಸರ್ವಗತಿಮತಾಂ ಸಂಸಾರಿಣಾಂ ಸಾ ಪರಾ ಪ್ರಕೃಷ್ಟ ಗತಿ. ಹೋಗಿ ಮುಟ್ಟಬೇಕಾದಂತಹ ಗತಿ ಇದೇ, ಕೊಟ್ಟ ಕೊನೆಯದ್ದು ಅಂತ. ಲೋಕದಲ್ಲಿ ಅನೇಕ ಗತಿಗಳಿದೆ. ನಾವು ಗೋಲ್ಸ್ ಅಂತ ಇಟ್ಕೊಂಡ್ರೆ ಬೇರೆ ಬೇರೆ ಗೋಲ್ಸ್ಗಳಿದೆ ಪ್ರತಿಯೊಬ್ಬರಿಗೂ ಕೂಡ. ಲೌಕಿಕವಾಗಿ ಸಾವಿರಾರಿದೆ. ಇನ್ನು ಧಾರ್ಮಿಕ ದೃಷ್ಟಿ ಅಂತ ತೆಗೆದುಕೊಂಡು ಲೋಕಗಳಿದೆ, ಊರ್ಧ್ವ ಸಪ್ತ ಲೋಕಗಳು, ಅವೆಲ್ಲ ಗತಿಗಳೇ. ಆದ್ರೆ ನಿಜವಾದಂತಹ ಗತಿ ಯಾವ್ದ, ಪ್ರಕೃಷ್ಟ ಅಂದ್ರೆ ಶ್ರೇಷ್ಠವಾದ ಗತಿ ಯಾವ್ದಪ್ಪ ಅಂದ್ರೆ ಯದ್ ಗತ್ವಾನ ನಿವರ್ತಂತೆ, ಯಾವ್ದನ್ನ ತಲುಪಿದ್ಮೇಲೆ ಮತ್ತೆ ಹಿಂತಿರುಗಿ ಬರೋದಿಲ್ವಾ, ಅದು ಶ್ರೇಷ್ಠವಾದದ್ದು. ಲೌಕಿಕದ ಗತಿ ಎಲ್ಲ ಹಾಗಿಲ್ಲ. ನೀವು ಯಾವ ಗೋಲನ್ನ ಅಚೀವ್ ಮಾಡಿದ ಮೇಲೂ ಕೂಡ ಇನ್ನೊಂದೇನೋ ಗೋಲ್ ಕಾಣಿಸುತ್ತೆ ಅವನಿಗೆ. ಆದ್ರಿಂದ ಇನ್ನೊಂದು ಗೋಲ್ ಅಚೀವ್ ಮಾಡ್ಲಿಕ್ಕೆ ಅಲ್ಲಿಂದ ಸ್ಥಾನ ಪಲ್ಲಟ ಮಾಡಬಹುದು, ಅಥವಾ ಆ ಗತಿಯಿಂದ ಅವನು ಚ್ಯುತನಾಗಬಹುದು. ಆದ್ರೆ ಅಚ್ಯುತವಾದಂತಹ ಗತಿ ಸ್ಥಿತಿ ಇದ್ದರೆ ಅದು ಪರಮಾತ್ಮನ ಆ ಪುರುಷ ಎನ್ನುವಂತಹ ಸ್ಥಾನ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಹೀಗೆ ಹೇಳಿದಾಗ ಪೂರ್ವ ಪಕ್ಷಿಗೆ ಒಂದು ಪ್ರಶ್ನೆ ಬರುತ್ತೆ. ಪೂರ್ವ ಪಕ್ಷಿ ಅಂತ ಹೇಳಿದ್ರೆ ಯಾವುದೋ ಪಕ್ಷಿ ಅಂತ ಅರ್ಥ ಅಲ್ಲ. ಅವನು ವೇದಾಂತದ ಸಿದ್ಧಾಂತಕ್ಕೆ ಕಿಂತ ಬೇರೆ ಆಗಿರತಕ್ಕಂತಹ ಸಿದ್ಧಾಂತಿಗಳು ಏನಿದ್ದಾರೆ, ನೈಯಾಯಿಕರಿದ್ದಾರೆ, ಕಾಣಾದರಿದ್ದಾರೆ, ಸಾಂಖ್ಯರಿದ್ದಾರೆ, ಮೀಮಾಂಸಕರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಚಾರ್ವಾಕರಿದ್ದಾರೆ. ಇವರು ಸಿದ್ಧಾಂತಿಗೆ ಪ್ರಶ್ನೆ ಕೇಳುವುದಕ್ಕೆ ಪೂರ್ವ ಪಕ್ಷ ಅಂತ, ಅಥವಾ ಅಪೂರ್ವ ಪಕ್ಷವನ್ನು ಹೊಂದಿರೋನಿ ಪೂರ್ವ ಪಕ್ಷಿ ಅಂತ ಹೇಳ್ತಾರೆ. ಪೂರ್ವ ಪಕ್ಷ, ಸಿದ್ಧಾಂತ ಪಕ್ಷ ಅಥವಾ ಉತ್ತರ ಪಕ್ಷ ಅಂತ. ಆ ಪೂರ್ವ ಪಕ್ಷಿಗಳು ಯಾರು ಆಗ್ಬೋದು. ನಾವು ಬ್ರಹ್ಮಸೂತ್ರ ತೆಗೆದುಕೊಂಡು ನೋಡಿದಾಗ ಬೇರೆ ಬೇರೆ ಪೂರ್ವ ಪಕ್ಷಿಗಳು ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳ್ತಾರೆ ಸಿದ್ಧಾಂತಿಗೆ. ಆ ಪೂರ್ವ ಪಕ್ಷಿಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಮೂಲಕವೇ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾ ಹೋಗಬೇಕಾಗ್ತದೆ. ಹಾಗೆ ಇಲ್ಲೊಬ್ಬ ಪೂರ್ವ ಪಕ್ಷಿ ಎದ್ದು ನಿಲ್ತಾನೆ. ನನು ಗತಿಶ್ಚೇತ್ ಆಗತ್ಯಾಪಿ ಭವಿತವ್ಯಂ ಕಥಂ ಯಸ್ಮಾತ್ ಭೂಯೋ ನ ಜಾಯತೆ ಇತಿ ಅಂತ.
ನೀವು ಗತಿ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ರಲ್ಲ, ಸೊ ಸಾ ಕಾಷ್ಠ ಸಾ ಪರ ಗತಿ, ಅದು ಮುಟ್ಟಬೇಕಾದ ಗುರಿ. ಅದು ಮುಟ್ಟಬೇಕು ಅಂದ್ರೆ ಹೋಗ್ಬೇಕು, ಮುಟ್ಟಬೇಕು, ಕ್ರಿಯೆ ಅಂತ ಇದೆ ಅಲ್ಲಿ. ಗತಿ ಗತಿಶ್ಚೇತ್ ಆಗತ್ಯಾಪಿ ಭವಿತವ್ಯ, ಹೋಗ್ಮೇಲೆ ಮತ್ತೆ ಬರ್ಬೇಕು, ಹೋದವನ್ ಬರ್ಲೇಬೇಕು. ಹೀಗೆ ಹೋಗುವುದಿದ್ಮೇಲೆ ಬರೋದು ಇರುತ್ತೆ. ಆದ್ರೆ ನೀವು ಬರೋದಿರಲ್ಲ, ಬರೀ ಹೋಗೋದ್ ಮಾತ್ರ ಅಂತ ಹೇಳ್ತಿರಲ್ಲ, ಹೇಗೆ ಅಂತ ಅಲ್ಲಿ ಪ್ರಾಬ್ಲಮ್ ಆಗಿರೋದು ಅವನಿಗೆ. ಯಾಕೆಂದ್ರೆ ಗತಿ ಅನ್ನೋ ಶಬ್ದವನ್ನು ಇಟ್ಟುಕೊಂಡು ಅವನು ಗತಿ ಅಂದ್ರೆ ಹೋಗುವಿಕೆ, ಒಂದು ಕ್ರಿಯೆ ಅಂತ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಬಹುಶಃ ಅವನು ಕಲ್ಪನೆ ಮಾಡಿರ್ಬೋದು, ಆ ಹಿರಣ್ಯ ಗರ್ಭ ತತ್ವವನ್ನು ದಾಟಿ ಮೇಲಕ್ಕೆ ಹೋಗ್ತಾನೆ, ಅಲ್ಲಿಂದು ಅವ್ಯಕ್ತಕ್ಕೆ ಹೋಗ್ತಾನೆ, ಅಲ್ಲಿಂದು ದಾಟಿ ಪುರುಷನಲ್ಲಿ ಎಲ್ಲಿಗೂ ಹೋಗ್ತಾನೆ ಅಂತ ಅವನ ಕಲ್ಪನೆಗೆ ಬಂದಿದೆ. ನೈಷ ದೋಷ, ಶಂಕರ್ ಹೇಳ್ತಾರೆ, ಇಲ್ಲ, ಹಾಗೆ ತೊಂದ್ರೆ ಇಲ್ಲ. ಸರ್ವಸ್ಯ ಪ್ರತ್ಯಗಾತ್ಮತ್ವಾತ್ ಅವಗತಿರೇವ ಗತಿರಿತಿ ಉಪಚರ್ಯತೆ ಅಂತ. ಹಾಗೆ ವಿಚಾರದಿಂದ ಹೋಗುವ ಕ್ರಿಯೆಯೋ, ಅದು ಭೌತಿಕವಾಗಿ ಹೋಗುವ ಕ್ರಿಯೆ ಅಲ್ಲ. ಅಂದ್ರೆ ನೋಡಿ, ಗತಿ ಎನ್ನುವ ಶಬ್ದ ಗಮ್ ಧಾತುವಿಗೆ ಎರಡು ಅರ್ಥ ಇದೆ. ಒಂದು ಗಮನ, ಹೋಗುವುದು ಅಂತ, ಇನ್ನೊಂದು ಜ್ಞಾನಾರ್ಥಕ. ಅವಗತಿ ಎಂದಾಗ ತಿಳಿಯೋದು ಅಂತ ಅರ್ಥ ಆಗುತ್ತೆ. ಸೊ ಗಚ್ಚತಿ ಅಂದ್ರೆ ಹೋಗ್ತಾನೆ, ಅವಗಚ್ಚತಿ ಅಂದ್ರೆ ತಿಳಿತಾನೆ ಅಂತ. ಆದ್ರೆ ಗಮ್ ಧಾತುವಿಗೆ ಎರಡು ಅರ್ಥ ಇದೆ. ಯಾವುದೇ ಕ್ರಿಯಾತ್ಮಕ ಧಾತುವಿಗೂ ಎರಡು ಅರ್ಥ ಇದೆ. ಆದ್ದರಿಂದ ಇಲ್ಲಿ ಹೋಗ್ತಾನೆ ಎನ್ನುವ ಮಾತಿಗೆ ತಿಳಿದುಕೊಳ್ತಾನೆ ಅಂತ ಅರ್ಥ. ಸರ್ವಸ್ಯ ಪ್ರತ್ಯಗಾತ್ಮತ್ವಾತ್, ಇದು ಎಲ್ಲರ ಪ್ರತ್ಯಗಾತ್ಮ ಅಂದ್ರೆ ಅತ್ಯಂತ ಒಳಗಿರುವ ತಾನು. ಪ್ರತ್ಯಕ್ ಅಂದ್ರೆ ಒಳಗೆ, ಆತ್ಮ ಅಂದ್ರೆ ತಾನು ಅಂತ. ಅತ್ಯಂತ ಒಳಗಿರುವ ತಾನಾಗಿದೆ ಅದು. ಆದ್ರಿಂದ ಅವಗತಿರೇವ ಗತಿ, ಅದನ್ನು ತಿಳಿಯೋದು, ಸರಿಯಾಗಿ ತಿಳಿಯೋದೇ ಗತಿ. ಇತಿ ಉಪಚರ್ಯತೆ, ಉಪಚಾರದಿಂದ ಗತಿಯನ್ನು ಶಬ್ದ ಬಳಸಿದೆಯೇ ವಿನಃ ನಿಜವಾಗಿ ತಿಳಿಯೋದಷ್ಟೇನೆ. ಯಾಕೆ? ಅದು ತಾನೇ ಆಗಿರೋದ್ರಿಂದ ಅಂತ. ತನ್ನನ್ನು ಪಡೆಯುವುದಕ್ಕೆ ಎಲ್ಲಿ ಹೋಗ್ಬೇಕಾಗ್ತದೆ ಪ್ರಶ್ನೆ ಬರೋದು. ನಾನು ಹಿಂದಿನೊಂದು ತರಗತಿಯಲ್ಲಿ ಹೇಳಿದೆ, ಅಲೆ ಅನ್ನುವಂಥದ್ದು ನೀರನ್ನು ಪಡಿಬೇಕು, ನೀರನ್ನು ಹೊಂದಬೇಕು, ನೀರ್ ಜೊತೆಗೆ ಒಂದಾಗಬೇಕು ಅಂತ ತಪಸ್ಸು ಮಾಡಿದರೆ ಹಾಸ್ಯಾಸ್ಪದ ಆಗ್ತದೆ. ತಂತು ಅನ್ನುವಂಥದ್ದು, ಬಟ್ಟೆ ಅನ್ನುವಂಥದ್ದು ತಂತುವಿನೊಟ್ಟಿಗೆ ಒಂದಾಗಬೇಕು, ಹಾಸ್ಯಾಸ್ಪದ. ಮಡಿಕೆ ಅನ್ನೋದು ನಾನು ಮಣ್ಣಿನೊಟ್ಟಿಗೆ ಒಂದಾಗಬೇಕು, ನಾನು ಮಣ್ಣನ್ನು ಪಡಿಬೇಕು, ಮಣ್ಣಿನೊಳಗೆ ಮುಕ್ತಿ ಪಡಿಬೇಕು ಅಂದ್ರೆ ಅದು ಅದರ ಸ್ವರೂಪವೇ ಮಣ್ಣು ಆಗಿರೋದ್ರಿಂದ ಅದು ಹೋಗಬೇಕಾದದ್ದು ಎಲ್ಲಿಗೂ ಇಲ್ಲ. ಹಾಗೆಯೇ ನಾನು ನಾನು ಅಂತ ಈಗ ನೀವು ತಪ್ಪಾಗಿ ಶರೀರ ಮನಸ್ಸು ಬುದ್ಧಿಗಳಲ್ಲಿ ನಾವು ವ್ಯವಹರಿಸ್ತಾ ಇದ್ದೇವೆ. ಆದ್ರೆ ಸರಿಯಾದ ಆತ್ಮನನ್ನು ಅರಿತುಕೊಂಡ ಮೇಲೆ ಆ ನೆಲೆಯಲ್ಲಿಯೇ ನಿಲ್ತಾನೆ ಮನುಷ್ಯನ. ಅದು ನಾನು ಅಂದ್ರೆ ಅದೇ ಅಂತ ಅವನು ಅಂದುಕೊಳ್ತಾನೆ. ಆ ಅಂದುಕೊಳ್ಳುವಿಕೆ ಏನಿದೆ, ಕ್ಲೇಮಿಂಗ್ ಅಂಡ್ ಸುಪ್ರೀಂ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ಕ್ಲೇಮ್ ಮಾಡುವಂಥದ್ದು ಏನಿದೆ, ಅದೇ ಗಮನ ಎನ್ನುವ ಶಬ್ದದಲ್ಲಿ ಉಪಚಾರಕ್ಕೆ ಹೇಳಿದ್ದಿಲ್ಲಿ. ಪ್ರತ್ಯಗಾತ್ಮತ್ವಂ ದರ್ಶಿತಂ ಇಂದ್ರಿಯ ಮನೋಬುದ್ಧಿ ಪರತ್ವೇನ, ಆ ಪ್ರತ್ಯಗಾತ್ಮನನ್ನು ತೋರಿಸಿದೆ ಇಂದ್ರಿಯ ಮನಸ್ಸು ಬುದ್ಧಿಗಳಿಗಿಂತ ಶ್ರೇಷ್ಠವಾದದ್ದು ಅಂತ. ಯೋಹಿ ಗಂತ ಅಸೋಯಂ ಅಪ್ರತ್ಯಗ್ ರೂಪಂ ಗಚ್ಚತಿ ಅನಾತ್ಮಭೂತಂ ನ ವಿಪರ್ಯೇಣ. ಈಗ ಹೋಗುವಂಥದ್ದು ಯಾವತ್ತೂ ಕೂಡ ತನಗಿಂತ ಹೊರತಾದ ಕಡೆಯಲ್ಲಿ ಮಾತ್ರ ಹೋಗ್ಲಿಕ್ಕಾಗ್ತದೆ ಅಲ್ವಾ? ತನ್ನನ್ನೇ ತಾನು ಪಡ್ಕೊಂಡೆ ಅಂತ ಹೇಳಿದಾಗ ತಿಳಿದುಕೊಂಡೆ ಅಂತ ಅರ್ಥವೇ ಹೊರತು ಎಲ್ಲಿಗೂ ಹೋಗಿ ಪಡ್ಕೊಂಡೆ ಅಂತ ಅರ್ಥ ಆಗಲ್ಲ. ಆದ್ರಿಂದ ಹೋಗಿ ಪಡ್ಕೊಳ್ಳೋದು ಯಾವಾಗ ಸಾಧ್ಯ? ಅಪ್ರತ್ಯಗ್ ರೂಪಂ, ತಾನಲ್ಲದನ್ನ ತಾನು ಪಡ್ಕೊಳ್ಬಹುದು, ತಾನೇ ಆಗಿರುವುದನ್ನ ಪಡ್ಕೊಳ್ಳೋದು. ಅದಕ್ಕೆ ಒಂದು ಶ್ರುತಿಯನ್ನು ಉದಾಹರಿಸ್ತಾರೆ ಶಂಕರರು. ಆ ಶ್ರುತಿ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಶಂಕರರ ಕಾಲದಲ್ಲಿ ಆ ಶ್ರುತಿ ಯಾವುದು ಅಂತ ಇದ್ದಿರಬಹುದು, ಬಟ್ ಅದರ ನಂತರ ನಷ್ಟವಾಗಿರಬಹುದೇನೋ. ಅನಧ್ವಗ ಅಧ್ವಸು ಪಾರಯಿಷ್ಣವಃ ಅಂತ ಹೇಳ್ತಾರೆ. ಅಂದ್ರೆ ಈ ಅಧ್ಯಾತ್ಮದ ಸಾಧನೆ ದಾರಿ ಹೇಗಿದ್ಯಪ್ಪ ಅಂದ್ರೆ, ದಾರಿ ಅನಧ್ವಗ, ದಾರಿ ನಡೆಯದೆ ದಾರಿಯನ್ನ ದಾಟುವವರಾಗ್ತೇವೆ ನಾವು ಅಂತ. ಅಂದ್ರೆ ಅವನು ದಾಟ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತೇವೆ. ಯಾವ ದಾರಿಯಲ್ಲಿ ಹೋದ ಅಂತ ಕೇಳಿದ್ರೆ ದಾರಿ ಇಲ್ಲ, ಅಲ್ಲಿ ದಾಟ್ಕೊಂಡು ಹೋಗ್ಬಿಟ್ಟ ಅಂತ. ಆದ್ರಿಂದ ಇದು ಒಂದ್ ದೃಷ್ಟಿಯಲ್ಲಿ ಯಾವುದೋ ಒಂದು ಗಮನ ಅಲ್ಲ. ಸಾಧನೆಗಳೆಲ್ಲವೂ ಕೂಡ ಚಿತ್ತಶುದ್ಧಿಗಾಗಿರ್ತಕ್ಕಂಥದ್ದೇ ವಿನಃ ಆತ್ಮಸ್ವರೂಪವನ್ನ ಅರಿತುಕೊಳ್ಳುವಂಥದ್ದೇ ಇಲ್ಲಿ ಗಮನ. ಅದಕ್ಕಿಂತ ಹೊರತಾಗಿ ಇನ್ಯಾವ ಪ್ರಯತ್ನವಿಲ್ಲ, ಇನ್ಯಾವ ಪ್ರಕ್ರಿಯೆ ಇದರಲ್ಲಿ ಅಳವಡಿಸಿಲ್ಲ. ಆದ್ರಿಂದ ಅನಧ್ವಗ ಅಧ್ವಸು ಪಾರಯಿಷ್ಣವಃ ಇತ್ಯಾದಿ ಶ್ರುತಿಯು ಹೇಳುತ್ತೆ. ದಾರಿಯನ್ನು ನಡೆಯದೆ ದಾರಿಯನ್ನ ದಾಟುವರು ಅಂತ ಅರ್ಥ. ಆದ್ದರಿಂದ ತಥಾಚ ದರ್ಶಯತಿ ಪ್ರತ್ಯಗಾತ್ಮತ್ವಂ ಸರ್ವಸ್ಯ, ಹಾಗೆ ಎಲ್ಲದಕ್ಕೂ ಒಳಗಿರತಕ್ಕಂತಹ ಆತ್ಮ ಎನ್ನುವುದನ್ನ ಆ ವಿಷ್ಣು ಪದ ಅಂದ್ರೆ ಯಾವುದು? ಎಲ್ಲದಕ್ಕೂ ಒಳಗಿರುವ ಆತ್ಮ ಎಂಬುದಾಗಿ ಈ ಮಂತ್ರ ನಮಗೆ ತಿಳಿಸಿಕೊಡ್ತಾ ಇದೆ.
ಅಂತ ಹೇಳ್ತಿದ್ದಾರೆ. ಇನ್ನು ಈ ಆತ್ಮನನ್ನು ಅರಿಯುವುದಕ್ಕೆ ಬೇಕಾದಂತಹ ಸಾಧನ ಅನ್ನೋದು ಸೂಕ್ಷ್ಮವಾದ ಬುದ್ಧಿ ವಿಚಾರದ ಸಾಮರ್ಥ್ಯ ಅನ್ನ ಮುಂದಿನ ಮಂತ್ರ ತಿಳಿಸ್ಕೊಡತ್ತೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. Thank you.